ಅವ್ರ 5 ಲಕ್ಷ ಗಾಡಿ ತಗೊಳ್ಳಿ, ಲೋನ್ ಆಗಲ್ಲ ಅನ್ನೋ ತೊಂದರೆ ಇಲ್ಲ. 3 ಲಕ್ಷ ಲೋನ್ ಹಾಕೊಡ್ತೀವಿ, 2 ಲಕ್ಷ ಕ್ಯಾಶ್. 2 ಲಕ್ಷ ಕ್ಯಾಶ್. 1 ಲಕ್ಷ ಗಾಡಿ ತಗೊಳ್ಳಿ, 50,000 ಕ್ಯಾಶ್, 50,000 ಲೋನ್. ಇದು i20 2015 ಮಾಡಲು ಸರ್. 1.5 ಲಕ್ಷ ಕೊಟ್ಬಿಡ್ತೀನಿ. ಬೇರೆ 1.5 ಲಕ್ಷಕ್ಕೆ ಅವ್ರ ದುಡ್ಡಿಲ್ಲ. 1.5 ಲಕ್ಷ ಪೂರ್ತಿ ಲೋನ್ ಹಾಕೊಟ್ಬಿಡ್ತೀನಿ. ಲೋನ್ ಮಾಡ್ಕೊಟ್ಬಿಡ್ತೀನಿ ಸರ್. ಇದು ಮಾರ್ಕೆಟ್ ಚೆಕ್ ಮಾಡ್ಲಿ. 3,75,000 80,000 ಇದೆ ಬೇರೆ ಕಡೆನ. ನಿಮ್ ಚಾನಲ್ ಕಡೆಯಿಂದ ನಮ್ ಶೋರೂಮ್ ಬರ್ಲಿ, 3,30,000 ಕೊಡ್ತೀನಿ. 3,30,000 ಲೋನ್ ಸಡನ್ ವೆಹಿಕಲ್ ಫುಲ್ಲಿ ಟಾಪ್ ಎಂಡ್ 3,80,000 ಕೊಡ್ತೀನಿ. 3,80,000 ಕೊಡ್ತೀನಿ. ಇನೋವಾ. ಸೊ ಇದು ಕೂಡ ಎಫ್ಸಿ ಇನ್ಸೂರೆನ್ಸ್ ರನ್ನಿಂಗ್. ಎಫ್ಸಿ ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಲೋನ್ 50% ಲೋನ್. 50% ಲೋನ್. 3,25,000 ಕೊಡ್ತೀನಿ. 3,25,000 ಹೋಂಡಾ ಜಾಜ್. ಸರ್ ಸುಳ್ಳು ಹೇಳ್ತಾ ಇದ್ದೀರಾ? ಹೋಂಡಾ ಜಾಜ್ 3,25,000 ಟೋರ್ ಅಲ್ಲಿ 3 ಸಿಲಿಂಡರ್ ಇಂಜಿನ್. ಇದು 4 ಸಿಲಿಂಡರ್ ಇಂಜಿನ್. 4 ಸಿಲಿಂಡರ್ ಇಂಜಿನ್. ಇವಾಗ ಎಲ್ಲ ಬರೋ ಶಿಫ್ಟ್ ಏನಿದ್ರು 3 ಸಿಲಿಂಡರ್ ಇಂಜಿನ್. 2,30,000 ಸ್ಕಾರ್ಪಿಯೋ. ರನ್ನಿಂಗ್ ಇದೆ. ಎಫ್ಸಿ ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಸೇಮ್ ಟ್ರಾನ್ಸ್ಫರ್ ಕೂಡ ಫ್ರೀ ಕೊಡ್ತೀನಿ. ಇದಕ್ಕೆ ಎನಿವನ್ ಸರ್ ಸಿಬಿಲ್ ಇಲ್ಲ ಅಂದ್ರೆ ಆಗುತ್ತಾ? ಆ ಸಿಬಿಲ್ 1 ಲಕ್ಷ ಲೋನ್. 1 ಲಕ್ಷ ಲೋನ್. ಇನೋವಾ ಕ್ರಿಸ್ಟಾ ಯಾರಾದ್ರೂ ಹುಡುಕ್ತಾ ಇದ್ರೆ ಇವಾಗಲೇ ಒಂದು ಒಳ್ಳೆ ಟೈಮು ಇಸ್ಕೊಂಡು ಇಟ್ಕೊಳ್ಳಿ. ಇನ್ನ ಒಂದು 1 year or 2 year ಡಿಸ್ಕಂಟಿನ್ಯೂ ಆಗುತ್ತೆ. ಕಾರು ಜಾಸ್ತಿ ಆಗ್ಬೋದು ಪ್ರೈಸ್ ಅಲ್ಲ. ಎಫ್ಸಿ ಬೇಕಾ? 1,10,000. ಎಫ್ಸಿ ಬೇಡವಾ? 90,000. 90,000. ಆಕ್ಸಿಡೆಂಟ್ ಗಾಡಿ ಮಾರಲ್ಲ, ಮೀಟರ್ ಟ್ಯಾಂಪರಿಂಗ್ ಮಾಡಲ್ಲ. ಮೀಟರ್ ಟ್ಯಾಂಪರಿಂಗ್ ಮಾಡಲ್ಲ. ಹೇಳ್ಬಿಟ್ಟು ಕೊಡ್ತೀವಿ. ಎಷ್ಟೇ ಹೊಡೆದ್ರು ಜಿನಿಯನ್ ಹೇಳ್ಬಿಟ್ಟು ಕೊಡ್ತೀವಿ. ಡಿಸೈರ್ ಸೆಕೆಂಡ್ ಓನರ್ 51,000 ಹೊಡಿದೆ, ಫುಲ್ಲಿ ಟಾಪ್ ಎಂಡ್. ಗಾಡಿ ಕಂಡೀಷನ್ ಫಸ್ಟ್ ನೀವು ನೋಡ್ಕೊಳ್ಳಿ. ಡೀಟೇಲ್ಸ್ ಗಿಂತ ಮುಂಚೆ ಬ್ರಾಂಡ್ ನ್ಯೂ ಆಗಿದೆ ಅಲ್ಲ ಸರ್ ಗಾಡಿ? ಇದು ಸೂಪರ್ ಆಗಿದೆ. ಅನ್ಟಚ್ ಪೀಸ್ ಗಾಡಿ. ಪೋಲೋ ಹೈಲೈನ್ ಟಾಪ್ ಎಂಡ್ ಡೀಸೆಲ್ ಗಾಡಿ. 4,50,000 ಕೊಡ್ತೀನಿ. ಸ್ಟ್ರೈಟ್ ಆಗಿ ಜೊತೆಲಿ ಬಂದ್ರೆ ಇನ್ನೂ ಸ್ವಲ್ಪ ಹೆಚ್ಚು. ಲೋನ್ ಇದಕ್ಕೆ ಲೋನ್ ಬೇಕು ಅಂದ್ರೆ ಸಿಬಿಲ್ ಚೆನ್ನಾಗಿದ್ರೆ 5 ಲಕ್ಷ ಲೋನೇ ಆಗ್ಬಿಡುತ್ತೆ. ಲೋನೇ ಆಗ್ಬಿಡುತ್ತೆ. 1 ಲಕ್ಷ ಡೌನ್ ಪೇಮೆಂಟ್ ಸರ್. ಬೇರೆ 1 ಲಕ್ಷ ತಗೊಂಡ್ ಬಂದ್ರೆ 50% 4 ಲಕ್ಷ ಲೋನ್, ಮಿಕ್ಕಿರೋ ಬ್ಯಾಲೆನ್ಸ್ ಒಂದೇ ದಿನ ಇದೆ ಸರ್. ಇದು 21 ಮಾಡಲು ಟಾಪ್ ಎಂಡ್ ZXi ಪ್ಲಸ್ ಬರೀ 50,000 ನೋಡಿದೆ. 21 ಏನೋ ಆಫರ್ ಕೊಡ್ತಾರೆ ಅದಲ್ಲ. ಒಳ್ಳೆ ಗಾಡಿ ಕೊಡ್ತೀವಿ, ಒಳ್ಳೆ ರೇಟ್ ಅಲ್ಲಿ ಕೊಡ್ತೀವಿ. RTO ಚಾರ್ಜಸ್ ಫ್ರೀ ಕೊಡ್ತೀವಿ. RTO ಚಾರ್ಜಸ್ ಫ್ರೀ ಕೊಡ್ತೀವಿ. 25 ಅದರಲ್ಲಿ ಡೈರೆಕ್ಟ್ ಆಗಿ ಬಂದ್ರೆ ನೆಗೋಶಿಯೇಟ್ ಮಾಡ್ತೀರಲ್ಲ? 4,75,000 ಸರ್ ಡೈರೆಕ್ಟ್ ಬಂದ್ರೆ. ಡೈರೆಕ್ಟ್ ಬಂದ್ರೆ ಲೋ ಬಜೆಟ್ ಯಾರೋ ಹುಡುಕ್ತಿದ್ರೆ ನಿಮ್ ಚಾನಲ್ ಕಡೆ ನಮ್ಮ ಶೋರೂಮ್ ಬರ್ಲಿ. ಡೀಸೆಲ್ ಆಟೋಮೆಟಿಕ್ ಇದು ಗಾಡಿ. ತುಂಬಾ ಜನ ಕೇಳ್ತಾನೆ ಇರ್ತೀರಾ ಎಕೋಸ್ಪೋರ್ಟ್ ಅಂತ. ಇವ್ರ ಹತ್ರ ಕೂಡ ಒಂದು ಎಕೋಸ್ಪೋರ್ಟ್ ಇದೆ. 2 ಇದೆಯಾ ಸರ್? ಸೊ ಇದು ಡೀಟೇಲ್ಸ್ ಹೇಳಿ ಸರ್. ಎಕೋಸ್ಪೋರ್ಟ್ಸ್ ಟ್ರೆಂಡ್ ಲೈನ್, ಡಬಲ್ ಏರ್ ಬ್ಯಾಗ್ ಬರುತ್ತೆ, ಮ್ಯಾಗ್ಯುಲನ್ ಬರಲ್ಲ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಸಿಲ್ವರ್ ಕಲರ್, ಸಿಂಗಲ್ ಓನರ್, ಎಫ್ಸಿ ಇನ್ಸೂರೆನ್ಸ್ ರನ್ನಿಂಗ್. 1,40,000 ಕೊಡ್ಲಿ ತಗೊಂಡೋಗಿ. 1,40,000 ಕೊಡ್ತೀವಿ. 3,50,000 ಸ್ವಿಫ್ಟ್ ಡಿಸೈರ್. ಈ ತರ ಕಂಡೀಷನ್ ಆ ಕಡೆ 1.5 ಲಕ್ಷ 90,000 ಸರ್. ನಿಮ್ ಚಾನಲ್ ಕಡೆಯಿಂದ ಬರ್ಲಿ 85 ಕೊಡ್ಲಿ ಎತ್ಕೊಡ್ತೀವಿ. ನಿಮ್ ಚಾನಲ್ ಕಡೆಯಿಂದ ನಮ್ ಶೋರೂಮ್ ಬರ್ಲಿ 2,50,000 ಕೊಡ್ತೀವಿ. 2,50,000 50,000 2 ಲಕ್ಷ ಲೋನೇ ಕೊಡ್ತೀನಿ. ಸಿಬಿಲ್ ಸ್ಕೋರ್ ಇಲ್ಲ ಅಂದ್ರೆ, ಸ್ವಂತ ಮನೆ ಇಲ್ಲ ಅಂದ್ರೆ, ಕಾರ್ ತಗೋಬಾರ್ದು ಅಂತ ಅವ್ರು ಹೊಂದ್ಕೊಳಗಿಲ್ಲ. ನಮ್ಮ ಹತ್ರ ಬರ್ಲಿ, 50% ಡೌನ್ ಪೇಮೆಂಟ್ ಮಾಡ್ಲಿ, ಸಾಯಂಕಾಲ ಗಾಡಿ ತಗೊಂಡೋಗ್ಲಿ ಸರ್. ಇನೋವಾ 14 ಮಾಡಲು ಇದು ಸರ್. ಡೆಲ್ಲಿ ಟು ಬೆಂಗಳೂರು. ಡೆಲ್ಲಿ ಟು ಬೆಂಗಳೂರು 3ನೇ ಓನರ್. ಕ್ಲಾರಿಟಿ ಇರ್ಬೇಕು, ಯಾಕೆಂದ್ರೆ ಸುಳ್ಳು ಹೇಳ್ಕೊಡೋದೇ ಜಾಸ್ತಿ. ನಾವ್ ಇರೋದು ಹೇಳ್ಕೊಡ್ತೀವಿ. ನಮಗ್ ಗೊತ್ತಿಲ್ಲ ಇಲ್ಲ ಏನಾದ್ರು ನಂಬರ್ ಗೊತ್ತಿಲ್ಲ ಅಂತಾರೆ. ನಾನ್ ಹಂಗೆ ಹೇಳಲ್ಲ. 4 ಬೋಲ್ಟ್ 5 ಬೋಲ್ಟ್ ಅಂತ ಬರುತ್ತೆ. ಇದ್ರಲ್ಲಿ 4 ಬೋಲ್ಟ್ ರೀಸೇಲ್ ಗಾಡಿ ಇತ್ತ. 5 ಬೋಲ್ಟ್ ಇದ್ರೆ ಸ್ವಲ್ಪ ರೀಸೇಲ್ ಇಲ್ಲ ಅಂತಾರೆ. ಇದು 4 ಬೋಲ್ಟ್ ಗಾಡಿ ಮಾತ್ರ ಸೂಪರ್ ಆಗಿದೆ. ಸಿಂಗಲ್ ಓನರ್ ಮಾರ್ಕೆಟ್ ಅಲ್ಲೇ ಮತ್ತೆ ಒಂದು ಆಟ ಇದೆ 2.5 ಹೇಳ್ತೀನಿ. ಇದು 2 ಲಕ್ಷ ಕೊಡ್ತೀನಿ ಸರ್. 2 ಲಕ್ಷ ರೂಪಾಯಿ. ಸಿಬಿಲ್ ಇಲ್ಲ ಅಂದ್ರೆ ಲೋನ್ ಮಾಡ್ಕೊಡ್ತೀನಿ. ಸಿಬಿಲ್ ಇಲ್ಲ ಅಂದ್ರೆ ಕೂಡ ಲೋನ್ ಮಾಡ್ಕೊಂಡು 4 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಸಿಬಿಲ್ ಇಲ್ಲ ಅಂದ್ರೆ 30,000 ಕೊಡ್ಲಿ ತಗೊಂಡೋಗ್ಬಿಡಿ. 30,000 ರೂಪಾಯಿಗೆ ಟಾಟಾ ನಾನು ನಿಮಗೆ ಸಿಗ್ತಾ ಇದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು ಎಲ್ಲಿ ಬಂದಿದ್ದೀವಿ ಅಂದ್ರೆ ನಾಗರಬಾವಿಯಲ್ಲಿರುವ BM ಕಾರ್ಸ್ ಅಂತ ಒಂದು ಯೂಸ್ ಕಾರ್ ಶೋರೂಮ್ಗೆ. ಸೊ ಈ ಸತಿ ಬಂದ್ಬಿಟ್ಟು BM ಕಾರ್ಸ್ ಅಲ್ಲಿ ಒಂದು ಹೊಸ ಬ್ರಾಂಚ್ ಓಪನ್ ಮಾಡಿದ್ದಾರೆ, ಹೊಸ ಶೋರೂಮ್ ಅಂತಾನೆ ಹೇಳ್ಬೋದು. ಸೊ ಯಾವ ತರ ಆಫರ್ಸ್ ಇದೆ, ಸೊ ಏನೇನು ಕಾರ್ಸ್ ಇದೆ ಎಲ್ಲ ವಿಡಿಯೋದಲ್ಲಿ ತಿಳಿಸ್ತೀವಿ. ಸ್ಪೆಷಲ್ ಆಫರ್ಸ್ ಇದೆ. ನೀವ್ಯಾರಾದ್ರೂ ಯೂಸ್ ಕಾರ್ಸ್ ಎಲ್ಲ ಇಸ್ಕೊಬೇಕಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಒಂದು ಫುಲ್ ಡಿಸ್ಕೌಂಟ್ ಅಲ್ಲಿ ನಿಮಗೆ ಗಾಡಿಗಳೆಲ್ಲ ಸಿಗುತ್ತೆ. ಯಾವ ತರ ಕಾರ್ಗಳಿದೆ, ಸೊ ಏನೇನು ಪ್ರೈಸ್ ಅಲ್ಲಿ ಇದೆ, ಲೋನ್ ಆಗುತ್ತಾ, ಎಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಇನ್ನ ಯಾರಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ನ ಫಸ್ಟ್ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಹಾಯ್ ಸರ್, ನಮಸ್ತೆ. ನಮಸ್ತೆ ಸರ್. ಫಸ್ಟ್ ಆಫ್ ಆಲ್ ನಿಮಗೆ ಕಂಗ್ರಾಚುಲೇಷನ್ಸ್. ಸೊ ಹೊಸದಾಗಿ ಬ್ರಾಂಚ್ ಓಪನ್ ಮಾಡಿದ್ದೀರಾ, ಹೊಸದಾಗಿ BM ಕಾರ್ಸು. ಇದು ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಎಕ್ಸಾಕ್ಟ್ ಆಗಿ? ಸರ್ ಇದು ಲೊಕೇಶನ್ KF41 RTO ಮುದ್ದನಪಳ್ಳಿ ಮೇನ್ ರೋಡ್. ಈ ಕಡೆಯಿಂದ ಉಲ್ಲಾಳ್ ಕಡೆಯಿಂದ ಬರ್ಬೋದು. ಈ ಕಡೆಯಿಂದ ಮಾಗಡಿ ರೋಡ್ ಕಡೆಯಿಂದ ಮುದ್ದನಪಳ್ಳಿ ಮೇನ್ ರೋಡ್. RTO ನಿಯರೆಸ್ಟ್. ನಮ್ದು ಹಳೆ ಶೋರೂಮ್ ಸೋಡಾ ಫ್ಯಾಕ್ಟರಿ ಆಪೋಸಿಟ್ ಇತ್ತು. ಅದರಿಂದ 5ನೇ ಸೈಟ್ ಇದು ಹೊಸ ಶೋರೂಮ್. 5ನೇ ಸೈಟ್. 5ನೇ ಸೈಟ್. ಈ ಸೊ ಅದು ಬಿಲ್ಡಿಂಗ್ ಕಟ್ತಾರೆ, ಹಾಗಾಗಿ ಈ ಕಡೆ ಶಿಫ್ಟ್ ಮಾಡಿದೀವಿ. ಇದು 5ನೇ ಸೈಟ್. ಸೊ ನಿಮಗೆ ಎಕ್ಸಾಕ್ಟ್ ಆಗಿ ಲೊಕೇಶನ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ಗೆ ನೀವು ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿದ್ರೆ ಸಾಕು, ಅವರೇ ನಿಮಗೆ ಲೊಕೇಶನ್ ಡೀಟೇಲ್ಸು ಸೆಂಡ್ ಮಾಡ್ತೀವಿ, ಎಲ್ಲ ನಿಮಗೆ ಕಳ್ಸಿಕೊಡ್ತಾರೆ. ಸೊ ಇವಾಗ ಹೊಸದಾಗಿ ಓಪನ್ ಮಾಡಿದ್ದೀರಾ, ಸೊ ಅದಕ್ಕೋಸ್ಕರ ಯಾವ ತರ ಆಫರ್ಸ್ ಕೊಡ್ತೀರಾ? ಸೊ ಎಷ್ಟು ಕಾರ್ಸ್ಗಳಿದೆ ಏನು ಫಸ್ಟ್ ಅದು ಹೇಳ್ಬಿಡಿ ಸರ್. ನಮ್ಮ ಹತ್ರ ಇವತ್ತು 45 ಕಾರ್ ಸ್ಟಾಕ್ ಇದೆ, 45 ಕಾರ್ ಸ್ಟಾಕ್ ಇದೆ. ಬಟ್ ನಮ್ಮಲ್ಲಿ ಆಫರ್ ಏನ್ ಸರ್, ಸುಮ್ಮನೆ ಏನೋ ಒಂದು ಆಫರ್ ಕೊಡ್ತಾರೆ ಅದಲ್ಲ. ಒಳ್ಳೆ ಗಾಡಿ ಕೊಡ್ತೀವಿ, ಒಳ್ಳೆ ರೇಟ್ ಅಲ್ಲಿ ಕೊಡ್ತೀವಿ. RTO ಚಾರ್ಜಸ್ ಫ್ರೀ ಕೊಡ್ತೀವಿ. RTO ಚಾರ್ಜಸ್ ಫ್ರೀ. ಓಕೆ. ಆಮೇಲೆ ನಿಮ್ದೇ ಅಂತ ಒಂದು ಲೇಬಲ್ ಇರುತ್ತೆ ಎಲ್ಲಾ ಕಾರ್ಗೂ ಲೋನ್ ಹಾಕೊಡ್ತೀವಿ. ಲೋನ್ ಮಾಡ್ಕೊಡ್ತೀವಿ. 2010 ಎಬೋ ಯಾವುದೇ ಗಾಡಿ ತಗೊಳ್ಳಿ ಲೋನ್ ಹಾಕೊಡ್ತೀವಿ. ಲೋನ್ ಸಿಬಿಲ್ ಸ್ಕೋರ್ ಇಲ್ಲ ಅಂದ್ರೆ ಅವ್ರು ತೊಂದ್ರೆ ತಗೊಳದ್ ಬೇಡ, ನೊಂದ್ಕೊಳಂಗಿಲ್ಲ. ನಮ್ ಶೋರೂಮ್ ಬರ್ಲಿ BM ಕಾರ್ಸ್ಗೆ ನಿಮ್ ಚಾನಲ್ ಕಡೆಯಿಂದ ಅವ್ರ 5 ಲಕ್ಷ ಗಾಡಿ ತಗೊಳ್ಳಿ, ಲೋನ್ ಆಗಲ್ಲ ಅನ್ನೋ ತೊಂದರೆ ಇಲ್ಲ.
3 ಲಕ್ಷ ಲೋನ್ ಹಾಕೊಡ್ತೀವಿ, 2 ಲಕ್ಷ ಕ್ಯಾಶ್. 2 ಲಕ್ಷ ಕ್ಯಾಶ್. 1 ಲಕ್ಷ ಗಾಡಿ ತಗೊಳ್ಳಿ, 50,000 ಕ್ಯಾಶ್, 50,000 ಲೋನ್. 1 ಲಕ್ಷ ಗಾಡಿ 1 ಲಕ್ಷ ಗಾಡಿ ತಗೊಂಡ್ರು. ಓಕೆ. ಸೊ ಈ ಸತಿ ತುಂಬಾ ವೆಹಿಕಲ್ಸ್ ಇದೆ, ಎಲ್ಲಾನು ಡೀಟೇಲ್ ಆಗಿ ಕವರ್ ಮಾಡ್ತೀವಿ. ಹೌದು. ಸೊ ಫಸ್ಟ್ ಯಾವ ಗಾಡಿಯಿಂದ ಸ್ಟಾರ್ಟ್ ಮಾಡ್ತೀರಾ ಸರ್? ಸರ್ i20 ಮಾಡೋದು. ಓಕೆ, ಹೇಳಿ ಸರ್. ಇದು i20 2015 ಮಾಡ್ಲು. Okay. 15 ಮಾಡ್ಲು, ಸೆಕೆಂಡ್ ಓನರ್. ಸರ್ ಮಾರ್ಕೆಟ್ ಚೆಕ್ ಮಾಡ್ಲಿ, i20 ಆಸ್ಟ್ ಇದು 5,25,000 ಅದೇ. ನಿಮ್ ಚಾನಲ್ ಕಡೆಯಿಂದ ನಮ್ಮ ಶೋರೂಮ್ ಬರ್ಲಿ, 5 ಲಕ್ಷ ಕೊಡ್ತೀನಿ. 5 ಲಕ್ಷ ರೂಪಾಯಿ ಫೈನಲ್ ಫ್ರೀ ಕೊಡ್ತೀನಿ. 5 ಲಕ್ಷಕ್ಕೆ RTO ಚಾರ್ಜಸ್ ಫ್ರೀ. RTO ಚಾರ್ಜಸ್ ಹೌದು. ಫ್ರೀ. ಹೌದು. ಓಕೆ, ನೆಕ್ಸ್ಟ್ ಹಂಗೆ ಪುಂಟೋ 2011 Okay. ಸೆಕೆಂಡ್ ಓನರ್. ಸರ್ ಟಾಪ್ ಎಂಡ್ ಐಲೈನ್ ಇದು. ಅದ್ರಲ್ಲಿ ಪುಂಟದಲ್ಲಿ ಮ್ಯಾಗ್ವಿಲ್ ಬರುತ್ತೆ, ಡಬಲ್ ಏರ್ ಬ್ಯಾಗು, ಇನ್ಬಿಲ್ಡ್ ಸಿಸ್ಟಮ್, ಲೆದರ್ ಸೀಟರ್ಸ್ ಬರುತ್ತೆ. ಸರ್ ಇದು ಮಾರ್ಕೆಟ್ ಚೆಕ್ ಮಾಡ್ಲಿ, 3,75,000 80,000 ಇದೆ ಬೇರೆ ಕಡೆಯಿಂದ. ನಿಮ್ ಚಾನಲ್ ಕಡೆಯಿಂದ ನಮ್ಮ ಶೋರೂಮ್ ಬರ್ಲಿ, 3,30,000 ಕೊಡ್ತೀನಿ. 3,30,000 ಲೋನ್ ಆಗುತ್ತೆ. ಸಡನ್ ವೆಹಿಕಲ್ ಫುಲ್ಲಿ ಟಾಪ್ ಎಂಡ್ Loan ಆಗುತ್ತಾ ಇದಕ್ಕೆ? ಲೋನ್ ಬೇಕಾದ್ರೆ 2 ಲಕ್ಷ ಕೊಡ್ತೀವಿ. 2 ಲಕ್ಷ loan 2 ಲಕ್ಷ ಒಂದೇ ದಿನ ಡೆಲಿವರಿ. 2 ಲಕ್ಷ ಲೋನ್, ಮಿಕ್ಕಿರೋದು ಕ್ಯಾಶು. ಕ್ಯಾಶು. ನೆಕ್ಸ್ಟ್ ಸಿಯಾಜು ಸರ್ ಇಂದ ನೆನ್ನೆ ಬಂದಿದೆ. ಅದು ಇನ್ನೂ ಮೇಕಪ್ ಎಲ್ಲ ಏನ್ ಮಾಡಿಲ್ಲ, ನ್ಯಾಚುರಲ್ ಗಾಡಿ. ಸಿಯಾಜು 15 ಮಾಡ್ಲು. Okay. ಸೆಕೆಂಡ್ ಓನರ್ 1 ಲಕ್ಷ ಸರ್ ರೆಕಾರ್ಡೆಡ್ ಓಡಿದೆ. ಸರಿ ಮಾರ್ಕೆಟ್ ಚೆಕ್ ಮಾಡ್ಲಿ, 5.5 ಲಕ್ಷ 6 ಲಕ್ಷ ಇದೆ. ನಿಮ್ ಚಾನಲ್ ಕಡೆ ನಮ್ಮ ಶೋರೂಮ್ ಬರೀ 4.5 ಲಕ್ಷ ಕೊಡ್ತೀನಿ. ಬರೀ 4.5 ಲಕ್ಷ. 4.5 ಲಕ್ಷ 15 ಡೀಸೆಲ್ ಗಾಡಿ ಪ್ಲಸ್ ನಿಮಗೆ RTO ಚಾರ್ಜಸ್ ಫ್ರೀ ಆಗಿರುತ್ತೆ. ಫ್ರೀ RTO ಚಾರ್ಜಸ್. ಯಾವುದೇ ಗಾಡಿ ತಗೊಳ್ಳಿ. ಓಕೆ, ನೆಕ್ಸ್ಟ್ ಸರ್ ವ್ಯಾಗನರ್ 2016 ಮಾಡ್ಲು. Okay. ಸರ್ ಮಾರ್ಕೆಟ್ ಚೆಕ್ ಮಾಡ್ಲಿ, ಇದನ್ನ VXI ಮಾಡಲ್ 4.5 ಲಕ್ಷ ಹೇಳ್ತಾರೆ. ನಿಮ್ ಚಾನಲ್ ಕಡೆಯಿಂದ ನಮ್ಮ ಶೋರೂಮ್ ಬರ್ಲಿ, 3,85,000 ಕೊಡ್ತೀನಿ. 3,85,000 ವಿತ್ RTO ಚಾರ್ಜಸ್ ಫ್ರೀ. ಜಾಜು ಹೋಂಡಾ ಜಾಜು 12 ಮಾಡ್ಲು. ಯಾರು 3.5 ಲಕ್ಷ ಬಜೆಟ್ ಅಲ್ಲಿ ಬಂದ್ರೆ 3,25,000 ಕೊಡ್ತೀನಿ. 3,25,000 ರೂಪಾಯಿಗೆ ಹೋಂಡಾ ಜಾಜ್. ಸರ್ ಸುಳ್ಳು ಹೇಳ್ತಾ ಇದ್ದೀರಾ? ಹೋಂಡಾ ಜಾಜ್ 3,25,000ಕ್ಕೆ 12 ಮಾಡ್ಲು ಜಾಜ್ ಕೊಡ್ತೀನಿ. ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ, ಹೋಂಡಾ ಜಾಜ್ 3,25,000 ರೂಪಾಯಿಗೆ, ಅದು ಕೂಡ ನಿಮ್ಗೆ RTO ಚಾರ್ಜಸ್ ಫ್ರೀ ಆಗಿ ಗಾಡಿ ಚೆಕ್ ಮಾಡ್ಕೊಳ್ಳಿ. ಗಾಡಿ ಕಂಡೀಷನ್ ನೋಡಬಹುದು, ಇಂಟೀರಿಯರ್ಸ್ ಆಗಿರ್ಬೋದು, ಎಕ್ಸ್ಟೀರಿಯರ್ಸ್ ಆಗಿರ್ಬೋದು, ಒಂದು ಸ್ಕ್ರಾಚ್ ಡೆಂಟು ಏನು ಇಲ್ಲ, ನೀಟ್ ಆಗಿದೆ. ಮೇನ್ ಇವ್ರ ಹತ್ರ ಗಾಡಿ ಯಾವುದೇ ತರ ಪಾಲಿಶ್ ಗಿಲಿಶ್ ಎಲ್ಲ ಇರಲ್ಲ. 3,25,000 1 ಲಕ್ಷ ಡೌನ್ ಪೇಮೆಂಟ್ ಕೊಡ್ಲಿ, 2,25,000 ಲೋನ್ ಹಾಕೊಡ್ತೀನಿ. 2,25,000 ರೂಪಾಯಿ ಲೋನೇ ಮಾಡಿಸ್ಕೊಡ್ತೀರಾ. ನಿಮ್ ಸಿಬಿಲ್ ಸ್ಕೋರ್ ಎಲ್ಲ 0 ಇದ್ರೂ ಚಿಂತನೆ ಮಾಡಬೇಡಿ, ಸರ್ ಸ್ಪೆಷಲಿಸ್ಟ್ ಅದಕ್ಕೆ. ಸೊ ನಿಮ್ಗೆ ಆರಾಮಾಗಿ ಲೋನ್ ಮಾಡಿಸ್ಕೊಡ್ತಾರೆ. ನೆಕ್ಸ್ಟ್ ಸರ್ 2022 ಮಾಡ್ಲು VXI. ಈಗ ಶೋರೂಮ್ ಅಲ್ಲಿ 3 ಸಿಲಿಂಡರ್ ಇಂಜಿನ್, ಇದು 4 ಸಿಲಿಂಡರ್ ಇಂಜಿನ್. 4 ಸಿಲಿಂಡರ್ ಇಂಜಿನ್. ಇವಾಗ ಎಲ್ಲ ಬರೋ ಶಿಫ್ಟ್ ಏನಿದ್ರು 3 ಸಿಲಿಂಡರ್ ಇಂಜಿನ್. ರೇಟ್ ಅಲ್ಲಿ ಶೋರೂಮ್ ಅಲ್ಲಿ ರೇಟ್ ಕಮ್ಮಿ ಮಾಡಿದ್ದಾರೆ, ಬಟ್ ಇಂಜಿನ್ ಕೆಪಾಸಿಟಿ ಕಮ್ಮಿ ಮಾಡಿದ್ದಾರೆ. ಇದು 22 ಮಾಡ್ಲು. ಮಾರ್ಕೆಟ್ ಚೆಕ್ ಮಾಡ್ಕೊಳ್ಳಿ, 6,75,000 ಇದೆ. ನಿಮ್ ಚಾನಲ್ ಕಡೆಯಿಂದ ನಮ್ಮ ಶೋರೂಮ್ ಬರ್ಲಿ, 6,30,000 ಕೊಡ್ತೀನಿ. 6,30,000 ವಿತ್ RTO ಚಾರ್ಜಸ್ ಫ್ರೀ. ನೀವು ಕೊಡ್ತಾ ಇರೋ ತರ ರೇಟ್ ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಸರ್, ಚೆಕ್ ಮಾಡ್ಕೊಂಡು ಬರ್ಲಿ. ಸೊ ಫ್ರೆಂಡ್ಸ್ ನೋಡ್ಕೊಬಹುದು, ಗಾಡಿ ಕಂಡೀಷನ್ ಕೂಡ ನೋಡ್ಕೊಳ್ಳಿ, ನೀಟ್ ಅಂಡ್ ಕ್ಲೀನ್ ಆಗಿರುತ್ತೆ ಇವ್ರ ಹತ್ರ ಕಂಡೀಷನ್ಸ್ ಎಲ್ಲ. ಸೊ ನೆಕ್ಸ್ಟ್ ಸರ್ 15 ಮಾಡ್ಲು 14-15 ಇದು 14 ಮಾಡ್ಲು 13-14 i10 ಡೀಸೆಲ್ ಗ್ರ್ಯಾಂಡ್. ಸರ್ ಮಾರ್ಕೆಟ್ ಚೆಕ್ ಮಾಡ್ಕೊಳ್ಳಿ, 3,75,000 ಇದೆ. ನಿಮ್ ಚಾನಲ್ ಕಡೆಯಿಂದ ನಮ್ಮ ಶೋರೂಮ್ ಬರ್ಲಿ, 3.5 ಲಕ್ಷ ಕೊಡ್ತೀನಿ. 3.5 ಲಕ್ಷ ಕೊಡ್ತೀರಾ? RTO ಫ್ರೀ. ವೈಟ್ ಬೇಡ ಅಂದ್ರೆ ಈ ಕಲರ್ ಬೇಕು, ಸಿಲ್ವರ್ i10 ಬೇಕು ಅಂದ್ರೆ 275. 2,60,000 ಕೊಡ್ತೀನಿ ವಿತ್ ಟ್ರಾನ್ಸ್ಫರ್. 2,60,000 ರೂಪಾಯಿ. 2,60,000 i10 11 ಮಾಡ್ಲು ಫ್ರೆಶ್ FC ಮಾಡಿ ಕೊಡ್ತೀನಿ. ಓಕೆ, ನೆಕ್ಸ್ಟ್ ಸರ್ ವರ್ಣ 2011 ಮಾಡ್ಲು FC ಇನ್ನು ರನ್ನಿಂಗ್ ಇದೆ, ಸಿಂಗಲ್ ಓನರ್, ಟಾಪ್ ಎಂಡ್ ಅಷ್ಟ ಟಾಪ್ ಎಂಡ್ ಗಾಡಿ ಮಾತ್ರ ಸಿಂಗಲ್ ಓನರ್ ಸೂಪರ್ ಆಗಿದೆ. 1,10,000 ರೆಕಾರ್ಡೆಡ್ ಕಿಲೋಮೀಟರ್. ಅನ್ಟಚ್ ಪೀಸ್ ಚೆಕ್ ಮಾಡ್ಕೋಬಹುದು. 6 ಲಕ್ಷ ಮಾರ್ಕೆಟ್ ಅಲ್ಲಿ 3,75,000 ಇದೆ. ನಿಮ್ ಚಾನಲ್ ಕಡೆಯಿಂದ ನಮ್ಮ ಶೋರೂಮ್ ಬರ್ಲಿ, 3,25,000 ಕೊಡ್ತೀನಿ. 3,25,000 ಕೊಡ್ತೀನಿ. ಸರ್ ನಿಮ್ಮ ಹತ್ರ ಯಾವ್ದೇ ತರ ಮೀಟರ್ ಟ್ಯಾಂಪರಿಂಗ್ ಆ ತರ ಯಾವ್ದಿಲ್ಲ ಸರ್, ಜಿನಿಯನ್ ಕಿಲೋಮೀಟರ್ ಹೇಳ್ಬಿಟ್ಟೆ ಕೊಡ್ತೀವಿ. ಆಕ್ಸಿಡೆಂಟ್ ಗಾಡಿ ಮಾರಲ್ಲ, ಮೀಟರ್ ಟ್ಯಾಂಪರಿಂಗ್ ಮಾಡಲ್ಲ. ಹೇಳ್ಬಿಟ್ಟು ಕೊಡ್ತೀವಿ, ಎಷ್ಟೇ ಹೊಡೆದ್ರು ಜಿನಿಯನ್ ಹೇಳ್ಬಿಟ್ಟು ಕೊಡ್ತೀವಿ. ನೆಕ್ಸ್ಟ್ ಇದು ಈಕೋ ಸೇಲ್ ಆಯ್ತು, ಈಗ ಜಸ್ಟ್ ಬನ್ನಿ ಹಂಗೆ ಮುಂದೆ. ಈ ಗಾಡಿ ಮಹೇಂದ್ರ KV 100 ಡೀಸೆಲ್ ಗಾಡಿ. ಸರ್ ಮಾರ್ಕೆಟ್ ಅಲ್ಲಿ ಡೀಸೆಲ್ ಗಾಡಿ 16 ಮಾಡಲು ತಗೋಬೇಕು ಅಂದ್ರೆ 5 ಲಕ್ಷ 5.5 ಲಕ್ಷ ಬೇರೆ ಗಾಡಿ ಬೇಕು. ಮಹೇಂದ್ರ KV 100 ಡೀಸೆಲ್ ಗಾಡಿ. ಸರ್ ನಿಮ್ ಚಾನಲ್ ಕಡೆಯಿಂದ ನಮ್ಮ ಶೋರೂಮ್ ಬರ್ಲಿ, 3,80,000 ಕೊಡ್ತೀನಿ. 3,80,000 ಅವ್ರ ಸಿವಿಲ್ ಚೆನ್ನಾಗಿದ್ರೆ ಫುಲ್ ಟ್ಯಾಕ್ ಟೈಮ್ ಲೋನ್ ಆಗುತ್ತೆ. ಫುಲ್ 3,80,000 ರೂಪಾಯಿ 80,000 ಲೋನ್ ಮಾಡ್ಕೊಡ್ತೀನಿ. 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿಗಳು ಸಿಗುತ್ತೆ. ಸಿಬಿಲ್ ಸ್ಕೋರ್ ಇಲ್ಲ ಅಂದ್ರೆ ಎಷ್ಟು ತಗೊಂಡ್ಬರ್ಬೇಕು? ಸಿಬಿಲ್ ಸ್ಕೋರ್ ಇಲ್ಲ 50% 60% ಲೋನ್ ಇಮಿಡಿಯೇಟ್ ಒಂದೇ ದಿನ ಡೆಲಿವರಿ. ಡೆಲಿವರಿ. ನೆಕ್ಸ್ಟ್ ಸರ್ ಡೀಸೆಲ್ 15 ಮಾಡಲು ಸ್ವಿಫ್ಟ್. ಸೆಕೆಂಡ್ ಓನರ್ ಡೀಸೆಲ್ ಗಾಡಿ. ಇದು ಡೆಲ್ಲಿ ಟು ಬೆಂಗಳೂರು, ಇಲ್ಲೇ ಕಸ್ಟಮರ್ ಇದ್ರು ಇಲ್ಲೇ ತಗೊಂಡಿದೀವಿ, ಇನ್ನು ಕರ್ನಾಟಕ ಮಾಡಿಲ್ಲ. ವಿತ್ ಕರ್ನಾಟಕ 4,60,000 ಕೊಡ್ತೀನಿ. 15 ಮಾಡಲು ಸೆಕೆಂಡ್ 4,60,000 ಕರ್ನಾಟಕ. ಎದುರುಗಡೆ ಬರ್ಲಿ ಸರ್, ಇನ್ನೂ 10,000 ಕಮ್ಮಿ ಕೊಡ್ತೀನಿ. ಇನ್ನು 10,000 ರೂಪಾಯಿ. 4,50,000 ವಿತ್ ಟ್ರಾನ್ಸ್ಫರ್ ಕರ್ನಾಟಕ. ನೆಕ್ಸ್ಟ್
ಆಪಲ್ ಶೇಪು ಸರ್ ಆಪಲ್ ಶೇಪು ಹಾ. 2017 ಮಾಡಲು ಸ್ವಿಫ್ಟ್ ಡಿಸೈರ್ Okay. ಸೆಕೆಂಡ್ ಓನರ್ 51,000 ಹೊಡಿದೆ ಫುಲ್ಲಿ ಟಾಪ್ ಎಂಡ್ ಸರ್ ಶೋರೂಮ್ ಅಲ್ಲಿ ಈ ಗಾಡಿ ಇವತ್ತು 3 ಸಿಲಿಂಡರ್ ಇಂಜಿನ್ ತಗೋಬೇಕು 10,60,000 ಬೇಕು ನಿಮ್ ಚಾನಲ್ ಕಡೆ ನಮ್ ಶೋರೂಮ್ ಬರ್ಲಿ 5,50,000 ಕೊಡ್ತೀನಿ 5,50,000 ಕೊಡ್ತೀನಿ 5,50,000 ರೂಪಾಯಿ ಟಾಪ್ ಎಂಡ್ ಅದನ್ನು ಆಪಲ್ ಶೇಪ್ Apple shape. ಸಿಗ್ತಾ ಇದೆ ನಿಮ್ಗೆ. ನೆಕ್ಸ್ಟ್ ಸರ್ ಬಲನಾ ಟಾಪ್ ಎಂಡ್ ಫುಲ್ಲಿ ಟಾಪ್ ಎಂಡ್ ಆಲ್ಪಾ ಸರ್ 17 ಮಾಡಲು ಮಾರ್ಕೆಟ್ ಎಲ್ಲಾರು ಚೆಕ್ ಮಾಡ್ಕೊಳ್ಳಿ ಸರ್ 5,75,000 ಇದೆ ನಿಮ್ ಚಾನಲ್ ಕಡೆ ನಮ್ಮ ಶೋರೂಮ್ ಬರ್ಲಿ 5,25,000 ಕೊಡ್ತೀನಿ 5,25,000 ಫುಲ್ಲಿ ಟಾಪ್ ಎಂಡ್ 17 ಮಾಡಲು ಲೋನು ಲೋನ್ ಬೇಕಾದ್ರೆ ಸಿಬಿಲ್ ಚೆನ್ನಾಗಿದ್ರೆ ಫುಲ್ ಟ್ಯಾಕ್ ಟೈಮ್ ಲೋನ್ ಆಗುತ್ತೆ ಫುಲ್ ಲೋನು ಫುಲ್ ಲೋನ್ ಆಗುತ್ತೆ ನೆಕ್ಸ್ಟ್ ಪೋಲೋ ಡೀಸೆಲ್ ಗಾಡಿ ಒರಿಜಿನಲ್ ಗಾಡಿ ಇನ್ನು ಅದಕ್ಕೆ ಟಚ್ ಪಾಲಿಶ್ ಏನು ಮಾಡಿಲ್ಲ ಸೆಕೆಂಡ್ ಓನರ್ ಪೋಲೋ ಐಲೈನ್ ಟಾಪ್ ಎಂಡ್ ಡೀಸೆಲ್ ಗಾಡಿ 4,50,000 ಕೊಡ್ತೀನಿ ಸ್ಟ್ರೈಟ್ ಆಗಿ ಜೊತೆಲಿ ಬಂದ್ರೆ ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ ಇನ್ನ ಸ್ವಲ್ಪ ನೆಗೋಷಿಯೇಟ್ ಕೂಡ ಮಾಡ್ತಾರೆ. ಲೋನ್ ಬೇಕು ಅಂದ್ರೆ ಇದಕ್ಕೆ ಲೋನ್ ಬೇಕು ಅಂದ್ರೆ 4 ಲಕ್ಷ 3 ಲಕ್ಷ ಲೋನ್ ಹಾಕೊಡ್ತೀನಿ ಲೋನೇ ಮಾಡ್ಕೊಡ್ತೀರಾ. ಲೋನೇ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಇನ್ನೊಂದಿದೆ ಸ್ವಿಫ್ಟ್ ಸರ್ ಇದು 21 ಮಾಡಲು ಹಾ. ಟಾಪ್ ಎಂಡ್ ZXi ಪ್ಲಸ್ ಬರೀ 50,000 ಹೊಡಿದೆ Okay. 21 ಮಾಡಲು ಹಾ. ಸರ್ ಈ ಶೋರೂಮ್ ಅಲ್ಲಿ ಇವತ್ತು 3 ಸಿಲಿಂಡರ್ ಇಂಜಿನ್ 10 ಲಕ್ಷ ಇದೆ 10,80,000 ಇದೆ ಇದು 4 ಸಿಲಿಂಡರ್ ಇಂಜಿನ್ ಇವತ್ತು 21 ಮಾಡಲು ಮಾರ್ಕೆಟ್ ಅಲ್ಲಿ 6,75,000 ಇದೆ ನಿಮ್ ಚಾನಲ್ ಕಡೆಯಿಂದ ನಮ್ ಶೋರೂಮ್ ಬರ್ಲಿ 6,30,000 ಕೊಡ್ತೀನಿ 6,30,000 ರೂಪಾಯಿಗೆ ಹೌದು. ಮಾಡ್ಕೊಡ್ತೀರಾ. ಹೌದು. ನೆಕ್ಸ್ಟ್ ಇನ್ನೊಂದಿದೆ ಸ್ವಿಫ್ಟ್ ಸ್ವಿಫ್ಟ್ ರೆಡ್ ಕಲರ್ ಗಾಡಿ ಗುಡ್ ಕಂಡೀಷನ್ ಹಾ. 16 ಮಾಡಲು ಸೆಕೆಂಡ್ ಓನರ್ ಸರ್ 4,75,000 ಕೊಡ್ತೀನಿ 4,75,000 ಮಾರ್ಕೆಟ್ ಎಲ್ಲ ಚೆಕ್ ಮಾಡಲಿ 5.5 ಇದ್ರೆ ನಂಗೆ 4,75 ಕೊಡ್ಲಿ 4,75 ಅದ್ರಲ್ಲಿ ಡೈರೆಕ್ಟ್ ಆಗಿ ಬಂದ್ರೆ ನೆಗೋಷಿಯೇಟ್ ಮಾಡ್ತೀರಲ್ಲ 4,75,000 ಸರ್ ಡೈರೆಕ್ಟ್ ಬಂದ್ರೆ ಡೈರೆಕ್ಟ್ ಬಂದ್ರೆ ಹೌದು ನಾವು 5 ಲಕ್ಷ ಕಮ್ಮಿ ಮಾರಲ್ಲ ನಿಮ್ ಚಾನಲ್ ಕಡೆ ನಮ್ಮ ಶೋರೂಮ್ ಬರ್ಲಿ 4,75,000 ಅವ್ರ ಸಿಬಿಲ್ ಚೆನ್ನಾಗಿತ್ತು ಅಂದ್ರೆ 4,500 ಲೋನೇ ಮಾಡ್ಕೊಡ್ತೀನಿ ಸಿಬಿಲ್ ಚೆನ್ನಾಗಿಲ್ಲ ಅಂದ್ರೆ ಸಿಬಿಲ್ ಚೆನ್ನಾಗಿಲ್ಲ ಅಂದ್ರೆ 50% 50% ಒಂದೇ ಡೆಲಿವರಿ ಒಂದೇ ದಿವಸ delivery. ಸೈಕಲ್ ಕಾರ್ ತಗೊಂಡೋಗಿ Okay. ಬೆಂಗಳೂರು ಎಲ್ಲಿ ಬೇಕಾರುವ ತುಂಬಾ ಡಿಮಾಂಡಿಂಗ್ ಗಾಡಿ ತುಂಬಾ ಜನ ಕೇಳ್ತಾನೆ ಇರ್ತೀರಾ ಎಕೋಸ್ಪೋರ್ಟ್ ಅಂತ ಇವ್ರ ಹತ್ರ ಕೂಡ ಒಂದು ಎಕೋಸ್ಪೋರ್ಟ್ ಇದೆ ಎರಡಿದೆ ಸರ್ ಎರಡು ಇದೆಯಾ ಸರ್ ಸೊ ಇದು ಡೀಟೇಲ್ಸ್ ಹೇಳಿ ಸರ್ ಇಕೋ ಸ್ಪೋರ್ಟ್ಸ್ ಟ್ರೆಂಡ್ ಲೈನ್ ಡಬಲ್ ಏರ್ ಬ್ಯಾಗ್ ಬರುತ್ತೆ ಮ್ಯಾಗ್ಯುಲನ್ ಬರಲ್ಲ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸಿಲ್ವರ್ ಕಲರ್ ಹಾ. ಸಿಂಗಲ್ ಓನರ್ Okay. ಸರ್ ಈ ಡೀಸೆಲ್ ಗಾಡಿ 16 ಮಾಡ್ಲಿ ಯಾವ್ದೇ ಗಾಡಿ ತಗೋಬೇಕು ಅಂದ್ರು 5.5-6 ಲಕ್ಷ ಬೇಕು ನಿಮ್ ಚಾನಲ್ ಕಡೆಯಿಂದ ನಮ್ ಶೋರೂಮ್ ಬರ್ಲಿ 4,90,000 ಕೊಡ್ತೀನಿ 4,90,000 ರೂಪಾಯಿಗೆ 16 ಮಾಡ್ಲಿ ಇಕೋ ಸ್ಪೋರ್ಟ್ಸ್ ಡೀಸೆಲ್ ಗಾಡಿ ಕೊಡ್ತೀನಿ ಸರ್ ನನ್ಗೆ ಸಿಬಿಲ್ ಸ್ಕೋರೇ ಇಲ್ಲ ಅಂದ್ರೆ ಎಷ್ಟು ಸರ್ 3 ಲಕ್ಷ ಲೋನು ಮಿಕ್ಕಿರೋದು ಸ್ಪಾಟ್ ಅಲ್ಲಿ ಒಂದೇ ದಿನ ಡೆಲಿವರಿ 3 ಲಕ್ಷ ಲೋನೇ ಮಾಡಿಸ್ಕೊಡ್ತೀರಾ ಬ್ಯಾಲೆನ್ಸ್ ಅಮೌಂಟ್ ಕೊಡ್ಲಿ ಜೀರೋ ಸಿಬಿಲ್ ಸ್ಕೋರ್ ಇದ್ರೆ 3 ಲಕ್ಷ ಲೋನೇ ಮಾಡಿಸ್ಕೊಡ್ತಾರೆ 3.5 ಮಾಡ್ಕೊಡ್ತೀನಿ ನೆಕ್ಸ್ಟ್ ಸರಿ ಬ್ರೀಜಾ 17 ಮಾಡ್ಲು ಡೆಲ್ಲಿ ಟು ಬೆಂಗಳೂರು Okay. ಸುಳ್ಳು ಹೇಳ್ಕೊಡ್ತಾರೆ ನಾನು ಸುಳ್ಳು ಹೇಳ್ಕೊಡಲ್ಲ ಹಾ. ಇರೋದು ಬೆಂಗಳೂರಿಂದ ಡೆಲ್ಲಿಯಿಂದ ಬೆಂಗಳೂರು ರಿಜಿಸ್ಟ್ರೇಷನ್ ಆಗಿದೆ ಹಾ. ಸೆಕೆಂಡ್ ಓನರ್ 17 ಮಾಡಿ ಬ್ರೀಜಾ ಎಲ್ ಬೇಕಾದ್ರೆ ಚೆಕ್ ಮಾಡಿ ಸರ್ 7 ಲಕ್ಷ 7 ಕಾಲದೆ Okay. ಚಾನಲ್ ಕಡೆಯಿಂದ ನಮ್ಮ ಶೋರೂಮ್ ಬರ್ಲಿ 6,50,000 ಕೊಡ್ತೀನಿ 6,50,000 ರೂಪಾಯಿಗೆ ಬ್ರೀಜಾ 17 ಮಾಡ್ಲು ಕೊಡ್ತೀನಿ ಲೋನು ಇದಕ್ಕೆ ಲೋನ್ ಬೇಕು ಅಂದ್ರೆ ಸಿಬಿಲ್ ಚೆನ್ನಾಗಿದ್ರೆ 5-5.5 ಲಕ್ಷ ಲೋನೇ ಆಗ್ಬಿಡುತ್ತೆ ಲೋನೇ ಆಗ್ಬಿಡುತ್ತೆ 1 ಲಕ್ಷ ಡೌನ್ ಪೇಮೆಂಟ್ ಸರ್ ಬೇರೆ 1 ಲಕ್ಷ ತಗೊಂಡ್ ಬಂದ್ರೆ ಇಲ್ವಾ ಸಾಕು. 50% 4 ಲಕ್ಷ ಲೋನು ಮಿಕ್ಕಿರೋದು ಬ್ಯಾಲೆನ್ಸ್ ಒಂದೇ ದಿನ ಡೆಲಿವರಿ ಒಂದೇ ದಿವಸ ಡೆಲಿವರಿ ಕ್ರಿಸ್ಟಾ ಇನೋವಾ ಕ್ರಿಸ್ಟಾ ಇವಾಗ ತುಂಬಾ ಜನ ನ್ಯೂಸ್ ನೀವು ನೋಡಿರ್ತೀರಾ ಡಿಸ್ಕಂಟಿನ್ಯೂ ಮಾಡ್ತಾರೆ ಅಂತ ಸೊ ರೇಟ್ಗಳೆಲ್ಲ ಜಾಸ್ತಿ ಆಗುತ್ತೆ ರೀಸೇಲ್ ವ್ಯಾಲ್ಯೂ ಎಲ್ಲ ಜಾಸ್ತಿ ಆಗುತ್ತೆ ಇವ್ರ ಹತ್ರ ಕೂಡ ಒಂದು ಇನೋವಾ ಕ್ರಿಸ್ಟಾ ಇದೆ ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್ ಸರ್ 22 ಮಾಡ್ಲು Okay. 22 ಮಾಡ್ಲು GX ಪ್ಲಸ್ ಇದು ಹಾ. GX ಪ್ಲಸ್ ಇದ್ರಲ್ಲಿ ಮ್ಯಾಗಿಲ್ ಬರುತ್ತೆ ಡಬಲ್ 3 ಏರ್ ಬ್ಯಾಗ್ ಬರುತ್ತೆ ಹಾ. ಎಲ್ಲ ಸೇಮ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ ಕೀ ಸ್ಟಾರ್ಟ್ ಹಾ. GX ಪ್ಲಸ್ 22 ಮಾಡ್ಲು ಮಾರ್ಕೆಟ್ ಅಲ್ಲಿ ಇದೆ 22 ಮಾಡ್ಲು VZ ತಗೋಬೇಕು ಅಂದ್ರೆ 26-27 ಲಕ್ಷ Market ಅಲ್ಲಿ? ಮಾರ್ಕೆಟ್ ಅಲ್ಲಿ ಹಾ. ನಮ್ ಶೋರೂಮ್ಗೆ ನಿಮ್ ಚಾನಲ್ ಕಡೆಯಿಂದ ಬರ್ಲಿ 22 ಮಾಡ್ಲು GX ಪ್ಲಸ್ 19,50,000 ಕೊಡ್ತೀನಿ 19,50,000 ರೂಪಾಯಿ 22 ಮಾಡ್ಲು GX ಕೊಡ್ತೀನಿ 19,50,000 ರುಪೀಸ್ಗೆ ಇನೋವಾ ಕ್ರಿಸ್ಟಾ ಚೆನ್ನಾಗಿತ್ತವ್ರಿಗೆ 18 ಲಕ್ಷ ಲೋನೇ ಆಗುತ್ತೆ 18 ಲಕ್ಷ ಲೋನ್ ಲೋನೇ ಮಾಡ್ಕೊಡ್ತೀರಾ ಆಗುತ್ತೆ 1.5 ಲಕ್ಷ 2 ಲಕ್ಷ ಡೌನ್ ಪೇಮೆಂಟ್ ಕ್ರಿಸ್ಟ ತಗೊಂಡೋಗ್ಬೋದು ಬೇರೆ ಚಿಕ್ಕ ಗಾಡಿಗಳು ಮಾತ್ರ ಜೀರೋ ಸಿಬಿಲ್ ಸ್ಕೋರ್ ಇಲ್ಲ ಅಂದ್ರೆ ಕೊಡ್ತೀರಾ ಇಲ್ಲ ದೊಡ್ಡ ಗಾಡಿಗಳು ದೊಡ್ಡ ಕೊಡ್ತೀರಾ ಗಾಡಿಗೂ ಕೊಡ್ತೀವಿ ಸರ್ 99% ಲೋನ್ ಕೊಡ್ತೀನಿ 99% ಲೋನ್ ಕೊಡ್ತೀರಾ ಸಿಬಿಲ್ ಚೆನ್ನಾಗಿದ್ರೆ 18 ಲಕ್ಷ ಲೋನೇ ಮಾಡ್ಕೊಡ್ತೀನಿ ಲೋನೇ ಆಲ್ ಮಾಡ್ಕೊಡ್ತೀರಾ ಕರ್ನಾಟಕ ಎಲ್ಲಾರ ಇರ್ಲಿ ಅವರು ಕರ್ನಾಟಕ ಎಲ್ಲಾದ್ರೂ ಇರ್ಲಿ ಬೇಕಾದ್ರೆ ಮಾಡ್ಕೊಡ್ತೀರಾ ಮಾಡ್ಕೊಡ್ತೀನಿ. ಗಾಡಿ ಕಂಡೀಷನ್ ಕೂಡ ನೀವು ನೋಡಬಹುದು ಮಾಡ್ಕೊಬೋದು. ಸಿಂಗಲ್ ಸ್ಕ್ರಾಚ್ ಇಲ್ಲ ಏನೂ ಇಲ್ಲ ನೀಟ್ ಅಂಡ್ ಕ್ಲೀನ್ ಆಗಿದೆ ಇನೋವಾ ಕ್ರಿಸ್ಟಾ ಯಾರಾದ್ರೂ ಹುಡುಕ್ತಾ ಇದ್ರೆ ಇವಾಗಲೇ ಒಂದು ಒಳ್ಳೆ ಟೈಮು ಈಸ್ಕೊಂಡು ಇಟ್ಕೊಳ್ಳಿ ಇನ್ನ ಒಂದು 1 year or 2 year ಡಿಸ್ಕಂಟಿನ್ಯೂ ಆಗುತ್ತೆ ಕಾರು ಜಾಸ್ತಿ ಆಗ್ಬೋದು ಪ್ರೈಸ್ ಅಲ್ಲ ಹೌದು. ಸೊ ಇವಾಗಲೇ ಗಾಡಿ ನೋಡ್ಕೊಳ್ಳಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಸ್ಕ್ರೀನ್ ಮೇಲೆ ನಂಬರ್ಗೆ ಕಾಲ್ ಮಾಡಿ ಇಲ್ಲಾಂದ್ರೆ ಡೈರೆಕ್ಟ್ ಆಗಿ BM ಕಾರ್ಸ್ಗೆ ವಿಸಿಟ್ ಮಾಡಿ ಸೊ ಲೊಕೇಶನ್ ನಿಮ್ಗೆ ಎಲ್ಲ ನಿಮ್ಗೆ ಗೊತ್ತಿರುತ್ತೆ ಸೊ ಈ ರೋಡ್ ನೀವು ನೋಡ್ಕೊಬಹುದು ಆಟಿವ. ಸೊ ಆಪೋಸಿಟ್ ಈ ಡ್ರೈ ಫ್ರೂಟ್ಸ್ ಇರುತ್ತೆ ಡ್ರೈ ಫ್ರೂಟ್ಸ್ ಪಕ್ಕದೇ ಬಂದ್ಬಿಟ್ಟು BM ಕಾರ್ಸು ಇಲ್ಲಿ ಮೆನ್ಷನ್ ಆಗಿರುತ್ತೆ ಸೊ ಇಲ್ಲಾಂದ್ರೆ ಸ್ಕ್ರೀನ್ ಮೇಲೆ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿದ್ರೆ ಅವರೇ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಕಳ್ಸಿಕೊಡ್ತಾರೆ ನೆಕ್ಸ್ಟ್ ಸರ್ ಎರ್ಟಿಗಾ ಇದೆ ಒಂದು ಎರ್ಟಿಕಾ 16 ಮಾಡ್ಲು ಹಾ. ಸೆಕೆಂಡ್ ಓನರ್ Okay. DXi ಬರೀ 86,000 ಓಡಿದೆ ಸರ್ 6,75,000 ಕೊಡ್ತೀನಿ ಸರ್ 6,75,000 ರೂಪಾಯಿ ಸ್ಟ್ರೈಟ್ ಬರ್ಲಿ ನಿಮ್ ಚಾನಲ್ ಕಡೆ ನಾನು ಶೋರೂಮ್ ಬರ್ಲಿ ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. ಸರ್ ಬೇರೆ ಕಡೆ ಎಲ್ಲ ಈ ತರ 80,000 ರೂಪಾಯಿ 80,000 ಕಿಲೋಮೀಟರ್ ಎಲ್ಲ ಓಡಿದ್ರೆ ಹೇಳದೇ ಇಲ್ಲ ನೀವು ಡೈರೆಕ್ಟ್ ಆಗಿ ಸರ್ ಹೇಳ್ತಿದೀವಿ 89,000 ಜಿನಿಯನ್ ಕಿಲೋಮೀಟರ್ ರೆಕಾರ್ಡೆಡ್ ಕಿಲೋಮೀಟರ್ ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ Okay. ಚೆಕ್ ಮಾಡ್ಕೊಂಡು ತಗೊಳ್ಳಿ Check ಮಾಡ್ಕೊಂಡು ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಓಕೆ
ನೆಕ್ಸ್ಟ್ ಸರ್ ಇನೋವಾ 14 ಮಾಡ್ಲು ಇದು ಅಷ್ಟೇ ಸರ್, ಡೆಲ್ಲಿ ಟು ಬೆಂಗಳೂರು. ಓಕೆ ಡೆಲ್ಲಿ ಟು ಬೆಂಗಳೂರು 3ನೇ ಓನರ್. ಕ್ಲಾರಿಟಿ ಇರಬೇಕು, ಯಾಕೆಂದ್ರೆ ಸುಳ್ಳು ಹೇಳ್ಕೊಡೋದೇ ಜಾಸ್ತಿ. ನಾವ್ ಇರೋದು ಹೇಳ್ಕೊಡ್ತೀವಿ. ನಮಗ್ ಗೊತ್ತಿಲ್ಲ ಎಲ್ಲ ಏನಾದ್ರು ನಂಬರ್ ಗೊತ್ತಿಲ್ಲ ಅಂತಾರೆ. ನಾನ್ ಹಂಗೆ ಹೇಳಲ್ಲ. ಅದು ಬೆಂಗಳೂರಿಂದ ಡೆಲ್ಲಿ ಟು ಚೇಂಜ್ ಆಗಿದೆ. 3rd ಓನರ್ 14 ಮಾಡ್ಲು GX ಇದು. ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ನ್ಯೂ ಶೇಪ್ ಗಾಡಿ. ಸರ್ ಮಾರ್ಕೆಟ್ ಅಲ್ಲಿ 7.5-8 ಲಕ್ಷ ಹೇಳ್ತಾರೆ. 7.5 ನಿಮ್ ಚಾನಲ್ ಕಡೆ ನಮ್ ಶೋರೂಮ್ ಬರ್ಲಿ 7 ಲಕ್ಷ ಕೊಡ್ತೀನಿ ಸರ್. 7 lakhsಗೆ 7 lakhs. ಸಿಬಿಲ್ ಚೆನ್ನಾಗಿದ್ರೆ 5.5-6 ಲಕ್ಷ ಲೋನೇ ಹಾಕೊಡ್ತೀವಿ. ಸಿಬಿಲ್ ಇಲ್ಲ ಅಂದ್ರೆ 50% ಲೋನ್. 50% ಒಂದೇ ದಿನ ಡೆಲಿವರಿ. ಬೆಂಗಳೂರು ಎಲ್ಲಾರು ಇರ್ಲ ಅವ್ರು. ಓಕೆ, ಒಂದು 3.5 lakh ನೀವು ಡೌನ್ ಪೇಮೆಂಟ್ ಮಾಡಿದ್ರೆ ಇನೋವಾ ನಿಮ್ಗೆ ಸಾಯಂಕಾಲದ ಮನೆಗೆ ತಗೊಂಡೋಗ್ಬೋದು. ಆರಾಮಾಗಿ ತಗೊಂಡು ಏನೇನ್ ಡಾಕ್ಯುಮೆಂಟ್ಸ್ ಇರ್ಬೇಕು ಅಂತ ಹೇಳಿ ಸರ್. ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಸ್ವಂತ ಮನೆ ಇದ್ರೆ ಕರೆಂಟ್ ಬಿಲ್, ರೆಂಟಲ್ ಇದ್ರೆ ರೆಂಟಲ್ ಅಗ್ರಿಮೆಂಟ್, 2 ಚೆಕ್, 4 ಫೋಟೋ. ಓಕೆ, ಗ್ಯಾರಂಟಿ ಸೇಮ್. ಬೆಳಗ್ಗೆ ಬಂದ್ರೆ ಸಾಯಂಕಾಲ ಗಾಡಿ ಕೊಡ್ತೀನಿ. ಸಿಬಿಲ್ ಇಲ್ಲ, ಈ 0 ಡೌನ್ ಈ ಗಾಡಿ ಸರ್. ಸೊ ಅವರೆಲ್ಲ ಎಲ್ಲಿ ಲೋಕಲ್ ಬ್ಯಾಂಗ್ಳೂರ್ಗೆ ಮಾತ್ರ ಕೊಡ್ತೀರಾ? ಬೆಂಗಳೂರು ಸರ್, ಓನ್ಲಿ ಬೆಂಗಳೂರು. ಓನ್ಲಿ ಬ್ಯಾಂಗ್ಳೂರ್. 30-40 ಕಿಲೋಮೀಟರ್, 30-40 ಕಿಲೋಮೀಟರ್ ಎಲ್ಲಿ ಬೇಕಾದ್ರೆ ಇರ್ಲವ್ರು ನಮ್ ಶೋರೂಮ್ಗೆ. ಸಿಬಿಲ್ ಇಲ್ಲ ಅಂದ್ರೆ ಬರ್ಲಿ, ವಿತಿನ್ 1 ಡೇ ಬೆಳಗ್ಗೆ ಬಂದ್ರೆ ಸಾಯಂಕಾಲ ಕಾರ್ ತಗೊಂಡೋಗ್ಬೋದು. ಆರಾಮಾಗಿ ತಗೊಂಡು 50-60% ಲೋನ್. ಸೊ ನೋಡ್ಕೊಳ್ಳಿ ಫ್ರೆಂಡ್ಸ್, ಈ ತರ ಒಂದು ಆಪರ್ಚುನಿಟಿ ನಾವು ಮಿಸ್ ಮಾಡ್ಕೊಂಬೇಡಿ. ಈ ಆಫರ್ಸ್ ಇವ್ರು ನಮ್ಮಲ್ಲಿ ಅದೇ ವಿಶೇಷ. ಲೋನ್ ಇಲ್ಲ, ಇವ್ರು ಸಿಬಿಲ್ ಏನೋ ಪಾಪ ಯಾರಿಗೋ ಸುರುಟಿ ಹಾಕಿ ಏನೋ ತೊಂದರೆ ಮಾಡ್ಕೊಂಡು ಹಾಳಾಗಿರುತ್ತೆ. ಬಟ್ ನಮ್ ಶೋರೂಮ್ ಬರ್ಲಿ, ಅವ್ರು ಸಿಬಿಲ್ ಹಾಳಾಗಿದ್ರು 50% ಲೋನ್ ಕೊಡ್ತೀನಿ. ಬಟ್ ಅದನ್ನ ಬಿಟ್ಟು ಅವರು 1,000 ಮೊಬೈಲ್ ಬಿಲ್ಲು ಆ ಬಿಲ್ ಕಟ್ಟಿದ್ರೆ ಕೊಡಲ್ಲ. ಅವ್ರು ಟ್ರ್ಯಾಕ್ ಬಟ್ ಏನೋ ಅನ್ನಿಸ್ಬಿಟ್ಟು ಟ್ರ್ಯಾಕ್ ಹಾಳಾಗಿರ್ತದೆ ಅಂತವ್ರು ಬರ್ಲಿ 50-60% 1 ಡೇ ಡೆಲಿವರಿ ಕೊಡ್ತೀವಿ. 1 ಡೇ ಡೆಲಿವರಿ. ಬೆಳಿಗ್ಗೆ ಬಂದ್ರೆ ಸಾಯಂಕಾಲ ಅವ್ರ ಮನೆ ಕಾರ್ ತಗೊಂಡೋಗ್ಬೋದು ಆರಾಮಾಗಿ. ಸೊ ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ನಿಮಗೆ ಡಿಸ್ಕೌಂಟ್ ಅಲ್ಲಿ ಕೂಡ ಇವ್ರ ಹತ್ರ ಕಾರ್ ಸಿಗುತ್ತೆ. ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಬೇರೆ ನೀವು ಸ್ಕ್ರೀನ್ ಶಾಟ್ ತೋರಿಸಿ, ಇಲ್ಲ ಅಂದ್ರೆ ಮಿಸ್ಟರ್ ಇನ್ಫಾರ್ಮೇಟಿವ್ ಕನ್ನಡ ಅಂತ ಅವ್ರಿಗೆ ಸರ್ಗೆ ಹೇಳಿ ನಿಮಗೆ ಅಡಿಷನಲ್ ಡಿಸ್ಕೌಂಟ್ಸ್ ಮಾಡ್ಕೊಡ್ತಾರೆ. 100% ಡಿಸ್ಕೌಂಟ್. ನಿಮ್ ಚಾನಲ್ ಕಡೆಯಿಂದ ಬರ್ಲಿ ಸ್ಪೆಷಲ್ ಡಿಸ್ಕೌಂಟ್ 5,000 ಡಿಸ್ಕೌಂಟ್ ಸರ್. 5,000 ಆಗಿರೋ ವ್ಯಾಪಾರದಲ್ಲಿ ನಿಮ್ ಚಾನಲ್ ಕಡೆಯಿಂದ ವ್ಯಾಪಾರ ಮಾಡ್ಲಿ ಅವರು, ಆಮೇಲೆ ನಿಮ್ ಚಾನಲ್ ತೋರಿಸ್ಲಿ. ಅವ್ರು ಫಸ್ಟೇ ತೋರ್ಸೋದ್ ಬೇಡ. ನಮ್ಮ ಹತ್ರ ವ್ಯಾಪಾರ ಆಗೋಗಿದೆ, ಗಾಡಿ ಅಡ್ವಾನ್ಸ್ ಕೊಡ್ಬೇಕು. ನಿಮ್ ಚಾನಲ್ ಕಡೆಯಿಂದ ಅವ್ರು ತೋರಿಸ್ಲಿ, ನಿಮ್ಮ ಸಬ್ಸ್ಕ್ರೈಬ್ ಮಾಡಿರೋದು ಇಲ್ಲ ನಿಮ್ನ ಫಾಲೋ ಮಾಡಿರೋದು 5,000 ಡಿಸ್ಕೌಂಟ್. 5,000 ಆರ್ಟಿಒ ಫ್ರೀ ಬಿಡಿ ಸರ್. ನಮ್ಮ ಕಡೆಯಿಂದ ಫ್ರೀ. ಇದು ನಿಮ್ ಚಾನಲ್ಗೆ ನಾನ್ ಕೊಡ್ತಾ ಇರೋದು ಆಫರ್ 5,000. ಓಕೆ ಸರ್, ನೆಕ್ಸ್ಟ್ i10 ಒಂದು ಸ್ಪೋರ್ಟ್ಸ್ ಇದೆ. ಗಾಡಿ ಕಂಡೀಷನ್ ಫಸ್ಟ್ ನೀವು ನೋಡ್ಕೊಳ್ಳಿ ಡೀಟೇಲ್ಸ್ ಗಿಂತ ಮುಂಚೆ. ಬ್ರಾಂಡ್ ನ್ಯೂ ಆಗಿದೆ ಅಲ್ಲ ಸರ್ ಗಾಡಿ? ಇದು ಸೂಪರ್ ಆಗಿದೆ. ಅನ್ಟಚ್ ಪೀಸ್ ಗಾಡಿ 2019 ಮಾಡ್ಲು. 19 ಸಿಂಗಲ್ ಓನರ್ ಸರ್. 70,000 ಜಿನಿಯನ್ ಕಿಲೋಮೀಟರ್ ಓಡಿದೆ. ಡಬಲ್ ಕೀ ಮ್ಯಾನ್ಯಲ್ ಬುಕ್ ಎಲ್ಲ ಇದೆ. ಮಾರ್ಕೆಟ್ ಅಲ್ಲಿ 5.5 ಲಕ್ಷ ಹೇಳ್ತಾರೆ 19 ಮಾಡ್ಲಿಗೆ. ನಿಮ್ ಚಾನಲ್ ಕಡೆ ನಮ್ ಶೋರೂಮ್ ಬರ್ಲಿ 4,75,000 ಕೊಡ್ತೀವಿ. 4,75,000 ರೂಪಾಯಿ ಗಾಡಿ ತೋರಿಸಿ ಸರ್. ಗಾಡಿ ನೀವು ಕಂಡೀಷನ್ ನೋಡ್ಕೊಬಹುದು, ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ನೋಡಬಹುದು. ಸಿಬಿಲ್ ಚೆನ್ನಾಗಿದ್ರೆ 5 ಲಕ್ಷ ಲೋನೇ ಆಗುತ್ತೆ. 5 ಲಕ್ಷ ಲೋನ್ ಮಾಡಿಸ್ಕೊಟ್ಬಿಡ್ತೀರಾ. ಅದನ್ನು ಇದು ಬಂದ್ಬಿಟ್ಟು i10 ಗ್ರ್ಯಾಂಡ್ ಸ್ಪೋರ್ಟ್ಸ್ ಇದು. ಹೌದು. ಸೊ ನೆಕ್ಸ್ಟ್ ಸರ್ ವರ್ಣ ಡೀಸೆಲ್. ಓಕೆ ಸರ್, ಲೋ ಬಜೆಟ್ ಯಾರು ಹುಡುಕ್ತಿದ್ರೆ ನಿಮ್ ಚಾನಲ್ ಕಡೆ ನಮ್ ಶೋರೂಮ್ ಬರ್ಲಿ. ಡೀಸೆಲ್ ಆಟೋಮೆಟಿಕ್ ಇದು. ಓಕೆ ಸರ್, ಓನರ್ ಮಾತ್ರ -4 ಓನರ್ ಇದೆ. ಗಾಡಿ ಮಾತ್ರ ಗುಡ್ ಕಂಡೀಷನ್ ಇದೆ. ಟಾಪ್ ಎಂಡ್ ಚೆಕ್ ಮಾಡ್ಕೋಬಹುದು ನೀವು. ಇಂಜಿನ್ ರನ್ನಿಂಗ್ ಗುಡ್ ಕಂಡೀಷನ್ ಇದೆ ಸರ್. ಮಾರ್ಕೆಟ್ ಅಲ್ಲಿ ಇದೆ 13 ಮಾಡಲು ಡೀಸೆಲ್ ಗಾಡಿ ವರ್ಣ ತಗೋಬೇಕು 4 ಲಕ್ಷ ಬೇಕು. ನಿಮ್ ಚಾನಲ್ ಕಡೆಯಿಂದ ನಮ್ ಶೋರೂಮ್ ಬರ್ಲಿ 3,40,000 ಕೊಡ್ತೀನಿ. 3,40,000 ಡೀಸೆಲ್, ಅದನ್ನು ಟಾಪ್ ಎಂಡ್ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಕಾರ್ಪಿಯೋ ಒಂದಿದೆ ಸರ್, ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ. ಸ್ಕಾರ್ಪಿಯೋ ಲೋ ಬಜೆಟ್, ಸೆಕೆಂಡ್ ಓನರ್ 2005 ಮಾಡ್ಲು. 7 ಸೀಟರ್ ಯಾವ್ದಾರು ಲೋ ಬಜೆಟ್ ಹುಡುಕ್ತಿದ್ರೆ ಸರ್ 2,30,000 ಕೊಡ್ತೀನಿ. 2,30,000 ಸ್ಕಾರ್ಪಿಯೋ ರನ್ನಿಂಗ್ ಇದೆ. FC ಇನ್ಶೂರೆನ್ಸ್ ರನ್ನಿಂಗ್ ಇದೆ. ನೇಮ್ ಟ್ರಾನ್ಸ್ಫರ್ ಕೂಡ ಫ್ರೀ ಕೊಡ್ತೀನಿ ಸರ್. ಇದಕ್ಕೆ ಎನಿವನ್ ಸರ್ ಸಿಬಿಲ್ ಇಲ್ಲ ಅಂದ್ರೆ ಆಗುತ್ತಾ? ಆ ಸಿಬಿಲ್ ಇಲ್ಲ 1 ಲಕ್ಷ ಲೋನು. 1 ಲಕ್ಷ ಲೋನು. ಹೌದು. ಬೇರೆ 1.5 ಲಕ್ಷ ತಗೊಂಡ್ ಬಂದ್ರೆ ಗಾಡಿ ತಗೊಂಡ್ ಹೋಗ್ಬೋದು. ಸ್ಕಾರ್ಪಿಯೋ ನಿಮ್ ಸಿಬಿಲ್ ಸ್ಕೋರ್ 0 ಇದ್ರೆ ನೋಡ್ಕೊಬಹುದು. ಗಾಡಿ ಸೂಪರ್ ಆಗಿದೆ. ನೆಕ್ಸ್ಟ್ ಇನೋವಾ ಒಂದಿದೆ. ಇನೋವಾ ಲೋ ಬಜೆಟ್ ಇನೋವಾ 7 ಸೀಟರ್ ಯಾರು ಬೇಕು ಅಂತಿದ್ರೆ ಸರ್ 2006 ಮಾಡ್ಲು. FC ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಅಲವೆಲ್ಸ್ ಇದೆ. ಗಾಡಿ ಇಂಟೀರಿಯರ್ ಚೆನ್ನಾಗಿದೆ, ಇಂಜಿನ್ ಚೆನ್ನಾಗಿದೆ. 3rd ಓನರ್ ಗಾಡಿ ಮಾತ್ರ ಗುಡ್ ಕಂಡೀಷನ್ ಇದೆ. 3,80,000 ಕೊಡ್ತೀವಿ. 3,80,000 ಇನೋವಾ ಕೊಡ್ತೀನಿ. ಇನೋವಾ. ಸೊ ಇದು ಕೂಡ FC ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಲೋನ್ ಆಗುತ್ತಾ? 50% ಲೋನ್. 50% ಲೋನ್ ಮಾಡ್ಕೊಡ್ತೀರಾ? ಹೌದು. ಸೊ 2 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 2 ಲಕ್ಷ ಲೋನೇ ಮಾಡ್ಕೊಡ್ತೀರಾ? ಸೊ ಯಾರು ಮಾಡೇ ಕೊಡಲ್ಲ ನಿಮ್ಗೆ 2 ಲಕ್ಷ ಅಲ್ಲ. ಲೋ ಬಜೆಟ್ ಲೋನೇ ಕೊಡಲ್ಲ. ನಾನು 2 ಲಕ್ಷ ಲೋನ್ ಹಾಕ್ಸ್ಕೊಡ್ತೀನಿ. 2 ಲಕ್ಷ ಲೋನ್ ಹಾಕ್ಸ್ಕೊಡ್ತೀರಾ? ಬೇರೆ ಈ ಆಪ್ಷನ್ ಇರೋದು ಬಂದ್ಬಿಟ್ಟು ಕರ್ನಾಟಕ ಬ್ಯಾಂಗ್ಳೂರ್ಗೆ ಮಾತ್ರ. 40 ಕಿಲೋಮೀಟರ್ಸ್ ರೇಡಿಯಸ್ ಅಲ್ಲಿ ಯಾರು ಇರ್ತೀರಾ ಸೊ ಅವ್ರಿಗೆ ಮಾತ್ರ ಈ ಆಫರ್ ಅಪ್ಲಿಕೇಬಲ್. ಸೊ ಅದು ನೋಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಸರ್ 17 ಮಾಡ್ಲು ಫೋರ್ಡ್ ಫಿಗೋ ಡೀಸೆಲ್ ಗಾಡಿ. ಗಾಡಿ ಗುಡ್ ಕಂಡೀಷನ್ ಇದೆ ಸರ್. 17 ಮಾಡ್ಲು ಡೀಸೆಲ್ ಗಾಡಿ ಬೇರೆ ಅದರ್ಸ್ ಫೋರ್ಡ್ ಬಿಟ್ಟು ಬೇರೆ ತಗೊಬೇಕು ಅಂದ್ರೆ 5 ಲಕ್ಷ ರೂಪಾಯಿ ಬೇಕು ಸರ್. ಈ 17 ಮಾಡ್ಲು ನಿಮ್ ಚಾನಲ್ ಕಡೆಯಿಂದ ನಮ್ ಶೋರೂಮ್ ಬರ್ಲಿ 3,75,000 ಕೊಡ್ತೀವಿ. 3,75,000. ಹೌದು. ಡೈರೆಕ್ಟ್ ಆಗಿ ಬಂದ್ರೆ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ? ಹೌದು. ಸೊ ನೆಕ್ಸ್ಟ್ ಸರ್
ಸರ್ 12 ಮಾಡಲು ಡಿಸೈರ್ ಹಾ. ಸ್ವಿಫ್ಟ್ ಡಿಸೈರ್ VXI ಓಕೆ ಸರ್ ಮಾರ್ಕೆಟ್ 12 ಮಾಡಲು ಡಿಸೈರ್ ತಗೋಬೇಕು ಅಂದ್ರೆ 4 ಲಕ್ಷ ಬೇಕು. ನಿಮ್ ಚಾನಲ್ ಕಡೆಯಿಂದ ನಮ್ಮ ಶೋರೂಮ್ ಬರಲಿ 3,50,000 ಕೊಡ್ತೀನಿ. 3,50,000 ರೂಪಾಯಿಗೆ ಸ್ವಿಫ್ಟ್ ಡಿಸೈರ್. ಸ್ವಿಫ್ಟ್ ಡಿಸೈರ್ ಸೆಕೆಂಡ್ ಓನರ್, ಗುಡ್ ಕಂಡೀಷನ್. ಓಕೆ, ಚೆಕ್ ಮಾಡ್ಕೋಬಹುದು. ಗುಡ್ ಗಾಡಿ ನೋಡ್ಕೊಳ್ಳಿ ಹೆಂಗಿದೆ ಅಂತ ಒಂದ್ಸತಿ ಕ್ಲೀನ್ ಆಗಿದೆ. ಸೊ ಯಾವುದೇ ತರ ನಿಮ್ಗೆ ಫುಲ್ ಡೆಂಟು ಗಿಂಟು ಯಾವುದೇ ತರ ಇಲ್ಲ, ನೀಟಾಗಿದೆ ಗಾಡಿ. ಸೊ ನೆಕ್ಸ್ಟ್ ಸರ್ ಆಲ್ಟೋ K10 ಓಕೆ ಸರ್ 2012 ಮಾಡಲು 13 ಮಾಡಲು ಸೆಕೆಂಡ್ ಓನರ್. ಮಾರ್ಕೆಟ್ ಚೆಕ್ ಮಾಡ್ಲಿ ಸರ್ 2,75,000 ಇದೆ. ನಿಮ್ ಚಾನಲ್ ಕಡೆಯಿಂದ ನಮ್ಮ ಶೋರೂಮ್ ಬರಲಿ 2,50,000 ಕೊಡ್ತೀನಿ. 2,50,000 ರೂಪಾಯಿಗೆ 50,000 2 ಲಕ್ಷ ಲೋನೇ ಹಾಕೊಡ್ತೀನಿ. 2 ಲಕ್ಷ ಲೋನೇ ಲೋನೇ ಮಾಡ್ಕೊಡ್ತೀನಿ. 50-60% 60,000 ದುಡ್ಡು ತಂದ್ರೆ ಗಾಡಿ ಡೆಲಿವರಿ ಕೊಡ್ತೀನಿ. 60,000 ರೂಪಾಯಿ ತಗೊಂಡ್ ಬಂದ್ರೆ Civil ಆರಾಮಾಗಿ 4 ಜನ ಇದ್ರೆ ನಿಮ್ಮ ಸಿಬಿಲ್ ಮನೆಯಲ್ಲಿ ಚೆನ್ನಾಗಿಲ್ವಾ 1.5 ಲಕ್ಷ ಪ್ರೈವೇಟ್ ಲೋನ್, ಒಂದೇ ದಿನ ಡೆಲಿವರಿ, ಒಂದೇ ದಿವಸ ಡೆಲಿವರಿ. ಅದು ಅಷ್ಟೇ ಸರ್. ಯಾವುದೇ ತರ ಒಂದ್ ವಾರ ಆ ತರ ಎಲ್ಲ ಯಾವ್ದಿಲ್ಲ. ಬೆಳಗ್ಗೆ ಬಂದ್ರೆ ಕಾರಿ ಸಾಯಂಕಾಲ ತಗೊಂಡೋಗ್ಬೇಕು. ತಗೊಂಡೋಗ್ಬೋದು. ಓಕೆ, 3 ದಿನ 4 ದಿನ ಯಾಕೆ ಸರ್? ಬೆಳಗ್ಗೆ ತಿರುಪತಿ ಧರ್ಮಸ್ಥಳ ಹೋಗ್ಬೇಕು. ನಮ್ ಚಾನಲ್ ಬರ್ಲಿ ಒಂದೇ ದಿನ ಸಿಬಿಲ್ ಇಲ್ಲ ಅಂದ್ರೆ ಬೆಳಗ್ಗೆ ಸಾಯಂಕಾಲ ರೋಡ್ಗೆ ಗಾಡಿ ಕೊಡ್ತೀನಿ ಅವ್ರಿಗೆ. ಗಾಡಿ ತಗೊಂಡು ಆರಾಮಾಗಿ ಹೋಗ್ಬೋದು. ಓಕೆ, ಕೇಳ್ಬೋದು ನೀವು ವಿಶೇಷವಾಗಿ ಏನ್ ಸರ್ ಗೂಡ್ಸ್ ಗಾಡಿ ತೋರಿಸ್ತಾ ಇದೀರಾ ಅಂತ. ಗೂಡ್ಸ್ ಗಾಡಿ ನಾನ್ ಮಾರಲ್ಲ. ನನ್ನ ಸ್ನೇಹಿತರು ಗಾಡಿಗಳಿದ್ರೆ ಅವ್ರು ಪಾಪ ಸೇಲ್ ಮಾಡ್ಬಿಡ್ತೀನಿ ಅಂದಾಗ ಆಯ್ತು ತಗೊಂಬಪ್ಪ ಈ ಶೋರೂಮ್ ಖಾಲಿ ಇತ್ತಲ್ಲ, ಆಯ್ತು ಹಾಕಪ್ಪ ಮಾರ್ಕೊಡ್ತೀನಿ ಅಂತ ಹೇಳಿದೆ ಸರ್. 20 ಮಾಡ್ಲಿದ್ದು ಸೆಕೆಂಡ್ ಓನರ್ ಅಲ್ಲ ಸರ್, 3ನೇ ಓನರ್. ಬಟ್ ಗಾಡಿ ಮಾತ್ರ ಸೂಪರ್ ಆಗಿ ಮೇಂಟೈನ್ ಮಾಡಿದ್ದಾನೆ ಸರ್. ಟೈರ್ ಇಂದ ಹಿಡಿದು ಟಾಪು ಟಾರ್ಪಲ್ ಇವೆಲ್ಲ ಯಾವ್ದು ಶೋರೂಮ್ ಅಲ್ಲಿ ಬರಲ್ಲ, ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಮಾಡ್ಸಿರೋದು ಸರ್. ಮಾರ್ಕೆಟ್ ಅಲ್ಲಿ 6 ಲಕ್ಷ ಇದೆ. 4 ಬೋಲ್ಟ್ ಇದು, 4 ಬೋಲ್ಟ್ 5 ಬೋಲ್ಟ್ ಅಂತ ಬರುತ್ತೆ. ಇದ್ರಲ್ಲಿ 4 ಬೋಲ್ಟ್ ರೀಸೇಲ್ ಗಾಡಿ ಇತ್ತ. 5 ಬೋಲ್ಟ್ ಇದ್ರೆ ಸ್ವಲ್ಪ ರೀಸೇಲ್ ಇಲ್ಲ ಅಂತಾರೆ. ಇದು 4 ಬೋಲ್ಟ್ ಗಾಡಿ ಮಾತ್ರ ಸೂಪರ್ ಆಗಿದೆ. ನೀವು ಚೆಕ್ ಮಾಡ್ಕೋಬಹುದು ವಿಡಿಯೋದಲ್ಲಿ ಸರ್. 6.5 ಲಕ್ಷ ಇದೆ. ನಿಮ್ ಚಾನಲ್ ಕಡೆಯಿಂದ ನಮ್ಮ ಶೋರೂಮ್ ಬರಲಿ 5,50,000 ಕೊಡ್ತೀನಿ ಸರ್. 5,50,000ಕ್ಕೆ 20 ಮಾಡ್ಲು ಅಂದ್ರೆ 4 ಲಕ್ಷ ಲೋನೇ ಹಾಕೊಡ್ತೀನಿ. ಲೋನೇ ಮಾಡ್ಕೊಡ್ತೀನಿ. ಸಿಬಿಲ್ ಇಲ್ಲ ಅಂದ್ರೆ ಲೋನ್ ಮಾಡ್ಕೊಡ್ತೀನಿ. ಸಿಬಿಲ್ ಇಲ್ಲ ಅಂದ್ರೆ ಕೂಡ ಲೋನ್ ಮಾಡ್ಕೊಡ್ತೀನಿ. 4 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಸಿಬಿಲ್ ಇಲ್ಲ ಅಂದ್ರು ಸಿಬಿಲ್ ಇಲ್ಲ ಅಂದ್ರೆ ಕೂಡ 4 ಲಕ್ಷ ಲೋನೇ ಮಾಡ್ಕೊಡ್ತೀನಿ. ಸೊ ಆರಾಮಾಗಿ ಗಾಡಿ ಮಾತ್ರ ಚೆನ್ನಾಗಿದೆ ಸರ್. ತೋರಿಸ್ಬೋದು ನೀವು ಅವ್ರಿಗೆ. ನೀವು ಗಾಡಿನೂ ನೋಡ್ಕೊಳ್ಳಿ ಒಂದ್ಸತಿ. ಸೊ ಯಾರಾದ್ರೂ ಬಂದ್ಬಿಟ್ಟು ಎಲ್ಲೋ ಬೋರ್ಡ್ ಗೂಡ್ಸ್ ಗಾಡಿ ಯಾರಾದ್ರೂ ಹುಡುಕ್ತಾ ಇದ್ರೆ ಆರಾಮಾಗಿ ಇದೊಂದು ಬೋಲ್ಟ್ ಜೂಮ್ ಮಾಡಿ ಸರ್ ಅವ್ರಿಗೆ. ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ, ಸರ್ ಬಂದ್ಬಿಟ್ಟು 4 ಬೋಲ್ಟ್ ರೀಸೇಲ್ ವ್ಯಾಲ್ಯೂ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡ್ಕೊಬಹುದು. ಸೊ ಯಾರಿಗಾದ್ರೂ ಇದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಇದ್ರೆ ಬಂದ್ ಮಾಡ್ಕೋಬಹುದು ಸರ್, ಮೆನ್ಷನ್ ಮಾಡಿ, ಬೇರೆಯವ್ರಿಗೂ ಯೂಸ್ಫುಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಸರ್ ಇದೊಂದು ಫೋರ್ಡ್ ಫಿಗೋ 15 ಮಾಡಲು ಸೆಕೆಂಡ್ ಓನರ್ ಸರ್. ಮಾರ್ಕೆಟ್ ಅಲ್ಲಿ 2.5 ಲಕ್ಷ ಇದೆ. ನಿಮ್ ಚಾನಲ್ ಕಡೆಯಿಂದ ನಮ್ಮ ಶೋರೂಮ್ ಬರ್ಲಿ ನೋ ಬಾರ್ಗಿಂಗ್ 1.5 ಲಕ್ಷ ಕೊಟ್ಬಿಡ್ತೀನಿ. 1.5 ಲಕ್ಷಕ್ಕೆ 15 ಮಾಡಲು ಮಾರ್ಕೆಟ್ ಚೆಕ್ ಮಾಡ್ಲಿ 2.5-3 ಲಕ್ಷ ಇದೆ. ಅರ್ಧಕ್ಕರ್ಧ 15 ಮಾಡಲು 50% ಡಿಸ್ಕೌಂಟ್. ಗಾಡಿ ನೀವು ಇಸ್ಕೊಬೇಕಾದ್ರೆ ಕ್ಲೀನ್ ಆಗಿ ವಾಶ್ ಗೀಶ್ ಎಲ್ಲ ಮಾಡಿ ಕೊಡ್ತೀನಿ ಸರ್. ಬ್ರ್ಯಾಂಡ್ ನ್ಯೂ ಹೆಂಗ್ ಬರುತ್ತೆ ಆ ತರ ನಿಮಗೆ ಕೊಡ್ತೀನಿ. ಗಾಡಿ ರನ್ನಿಂಗ್ ಚೆನ್ನಾಗಿದೆ, ಇಂಜಿನ್ ಚೆನ್ನಾಗಿದೆ ಸರ್. 1.5 ಲಕ್ಷ ಕೊಟ್ಬಿಡ್ತೀನಿ. ಬೇರೆ 1.5 ಲಕ್ಷಕ್ಕೆ ಅವ್ರ ದುಡ್ಡಿಲ್ವಾ 1.5 ಲಕ್ಷ ಪೂರ್ತಿ ಲೋನ್ ಹಾಕೊಟ್ಬಿಡ್ತೀನಿ. ಲೋನ್ ಮಾಡ್ಕೊಟ್ಬಿಡ್ತೀನಿ. RTO ಚಾರ್ಜಸ್ ಅಂದ್ರೆ ಸಾಕು, ಅಷ್ಟೇ 1.5 ಲಕ್ಷ ಫುಲ್ ಟ್ಯಾಕ್ಸ್ ಲೋನ್ ಮಾಡ್ಕೊಟ್ಬಿಡ್ತೀನಿ. ಫ್ರೆಂಡ್ಸ್ ನೋಡ್ಕೊಳ್ಳಿ, ಈ ತರ ಬೇಡ ಸರ್ ಅವರು. ಈ ತರ ಆಫರ್ಸ್ ನಿಮ್ಗೆ ಎಲ್ಲೂ ಸಿಗಲ್ಲ. ದುಡ್ಡಿಲ್ಲ ಅಂದ್ರೂ 15,000 15,000 ಪ್ರೊಸೆಸಿಂಗ್ ಫೀಸ್ RTO ತರಲಿ ತಗೊಂಡ್ ಬಂದ್ರೆ ಫ್ರೀ ಲೋನ್ ಹಾಕೊಟ್ಬಿಡ್ತೀನಿ. ಫ್ರೀ ಲೋನೇ ಮಾಡ್ಕೊಂಡು ನೀಟಾಗಿ ಲೋನ್ ಕಟ್ಬೇಕು ಅವರು. ಸೊ ನೋಡಿ ಫ್ರೆಂಡ್ಸ್, ಬ್ಯಾಂಗ್ಳೂರಲ್ಲಿ ಇದ್ರೆ ನಿಮ್ಮ ಹತ್ರ ಕಾಸೇ ಇಲ್ಲ, 15,000 ರೂಪಾಯಿ ಇದೆ, ಗಾಡಿಗೆ ಡೌನ್ ಪೇಮೆಂಟ್ ಇಟ್ಕೊಂಡಿದ್ದೀರಾ, ತಗೊಂಡ್ ಡೈರೆಕ್ಟ್ ಆಗಿ ಬನ್ನಿ, ಕಾರ್ ತಗೊಂಡ್ ಹೋಗಿ ಆರಾಮಾಗಿ ಅಷ್ಟೇ ಲೋನ್ ಹಾಕೊಟ್ಬಿಡ್ತೀನಿ ಫುಲ್ ಟ್ಯಾಕ್ಸ್. ಅದು ಕಡಿಮೆ ಕೊಡ್ತಾ ಇದಾರೆ ಅಂತ ಯಾವ್ದು ಕಾರ್ ಅಲ್ಲ, ಇಲ್ಲ ಫೋರ್ಡ್ ಚೆನ್ನಾಗಿದೆ. 15 ಮಾಡಲ್ ಕಾರು ಲೋ ಮಾಡ್ಲು ಕಸ ಅಲ್ಲ, ಇದು 15 ಮಾಡ್ಲು. ಅವ್ರಿಗೂ ಸ್ವಲ್ಪ ಸಣ್ಣ ಪುಟ್ಟ ಒಂದು 10-20 ಖರ್ಚಿರುತ್ತೆ, ಸರ್ವಿಸ್ ಎಲ್ಲ ಮಾಡಿಸ್ಕೊಳ್ಳಿ. ಬಟ್ ಇಂಜಿನ್ ಚೆನ್ನಾಗಿದೆ, ಗಾಡಿ ಟೈರ್ ಚೆನ್ನಾಗಿದೆ, ಗಾಡಿನೂ ಚೆನ್ನಾಗಿದೆ. ಫ್ರೀ ಲೋನ್ ಫ್ರೀ. ಏನವರು ಡೌನ್ ಪೇಮೆಂಟ್ ಬರೀ 15,000 ತಂದ್ರೆ 1.5 ಫುಲ್ ಟ್ಯಾಕ್ ಟೈಮ್ ಲೋನ್. ನೋಡಿ, ಫಸ್ಟ್ ಟೈಮ್ ಕಾರ್ ಇಂಡಸ್ಟ್ರಿಯಲ್ಲೇ ಕಾರ್ ಮಾರ್ಕೆಟ್ ಅಲ್ಲೇ 15,000 ರೂಪಾಯಿ ತಗೊಂಡ್ ಬಂದ್ರೆ ಕಾರ್ ನಿಮ್ಗೆ ಸಿಗ್ತಾ ಇದೆ. ಲೋನ್ ಕ್ಲೀನ್ ಆಗಿ ಕಟ್ಕೊಳ್ಳಿ. 1.5 ಲಕ್ಷ ಒಂದೇ ದಿನ, ಬೆಳಗ್ಗೆ ಬರ್ಲಿ ಸಾಯಂಕಾಲ ತಗೊಂಡೋಗಿ. ಇನ್ನ ಸ್ವಲ್ಪ ಬಜೆಟ್ ಗಾಡಿಗಳೆಲ್ಲ ಇದೆ, ಅದು ಕೂಡ ನಿಮ್ಗೆ ತೋರಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ಎಕ್ಸಾಕ್ಟ್ ಆಗಿ ಲೊಕೇಶನ್ ಎಲ್ಲಿದೆ ಅಂತ ನಿಮ್ಗೆ ತೋರಿಸ್ಕೊಡ್ತೀವಿ. ಅಲ್ಲಿ ಆಪೋಸಿಟ್ ನೀವು ನೋಡಬಹುದು ದಿ ಸೋಡಾ ಫ್ಯಾಕ್ಟರಿ ಅಂತ ಇದೆ. ಸೊ ಅಲ್ಲಿಂದ ಸ್ಟ್ರೈಟ್ ಹಿಂಗ್ ಹೋದ್ರೆ ಸ್ವಲ್ಪ ಮುಂದ್ಗಡೆ 5th ಸೈಟ್ ಬಂದ್ಬಿಟ್ಟು BM ಕಾರ್ಸ್ ಹೊಸದಾಗಿ ಓಪನ್ ಮಾಡಿರೋ ಶೋರೂಮ್ ನಿಮ್ಗೆ ಸಿಗುತ್ತೆ. ಆಗ್ಲೇ ಅಶೋಕ್ ಲೇಲ್ಯಾಂಡ್ ತೋರಿಸಿದ್ವಿ. ಸೊ ಇವಾಗ ಇನ್ನೊಂದಿದೆ ಗುಡ್ಸ್ ಗಾಡಿ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ. ಟಾಟಾ ಎಸ್ ಮೆಗಾ ಎಕ್ಸೆಲ್ ಸರ್. 18 ಮಾಡ್ಲು. ಇದೇನಪ್ಪ ಇದೇನು ಲೋ ಮಾಡ್ಲೇನೋ ಅನ್ಕೊಂಬಿಡಿ, ವಾಶ್ ಮಾಡಿಲ್ಲ ಸರ್. 18 ಮಾಡಲು 18 ಮಾಡಲು ಸೆಕೆಂಡ್ ಓನರ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಇದಕ್ಕೂ ಅಷ್ಟೇ ಸರ್, ಒಂದು 25,000 ಡೌನ್ ಪೇಮೆಂಟ್ ತರಲಿ, ಫುಲ್ ಟ್ಯಾಕ್ಸ್ ಲೋನ್ 2,10,000 ಕೊಟ್ಬಿಡ್ತೀನಿ. 2,10,000 ಕೊಡ್ತೀನಿ. 25,000 ಡೌನ್ ಪೇಮೆಂಟ್ ತರಲಿ, ಫುಲ್ ಟ್ಯಾಕ್ಸ್ ಲೋನ್ ಹಾಕೊಡ್ತೀನಿ. 25,000 ರೂಪಾಯಿ ನೀವು ತಗೊಂಡ್ ಬಂದ್ರೆ ಆರಾಮಾಗಿ ಕಾರ್ ಇಟ್ಕೊಂಡು ದುಡ್ಕೋಬಹುದು. ಅವ್ರು ದುಡ್ದಿ ಕಟ್ಬೋದು ಸರ್. ಆರಾಮಾಗಿ ನೀವು ನೋಡಬಹುದು, ಈ ಪೋರ್ಟಲ್ ಅಲ್ಲೆಲ್ಲ ನೀವು ಟೈ ಅಪ್ ಮಾಡ್ಬಿಟ್ಟು ಆರಾಮಾಗಿ ನೀವು ದುಡ್ಕೊಬಹುದು. ಏನ್ ಬೇಕಾದ್ರೆ ಡೈಲಿ 1,000 ರೂಪಾಯಿ ದುಡಿಬಹುದು. ಬರೀ 10,000 15,000 EMI ಕಟ್ಟಿ ನೋಡಿ, 10-12,000 EMI ಬರುತ್ತೆ. 0 ಡೌನ್ ಪೇಮೆಂಟ್. 25,000 ತಂದ್ರೆ ಬೆಳಗ್ಗೆ ಸಾಯಂಕಾಲ ಗಾಡಿ ತಗೊಂಡೋಗ್ಬಿಟ್ಟು ಟಾಟಾ ಎಸ್ ದುಡ್ಕೊಂಡು ಸಂಪಾದನೆ ಮಾಡಿ ಸಾಲ ತೀರಿಸ್ಲಿ ಅವರು. ನೋಡಿ, ಅವ್ರು ಓಡಾಡಕ್ಕೆ ಆಯ್ತಲ್ಲ ಅಂದ್ರೆ 40,000 ತರಲಿ ಸರ್.
40,000 ಗಾಡಿ ಚೆನ್ನಾಗಿದೆ, ವಾಶ್ ಮಾಡಿ ಕೊಡ್ತೀನಿ, ಎಲ್ಲ ರನ್ನಿಂಗ್ ಇದೆ. 40,000 40,000 FC ಲ್ಯಾಬ್ಸ್ ಆಗಿದೆ, ಬೇಕು ಅಂದ್ರೆ FC ಮಾಡ್ಕೊಡ್ತೀನಿ, ಚಾರ್ಜಸ್ ಕೊಡ್ಲಿ ಇಲ್ಲ. ಎಷ್ಟಾಗುತ್ತೆ FC ಮಾಡ್ಬೇಕಂದ್ರೆ? FC ಮಾಡಕ್ಕೆ 15,000 ಆಗುತ್ತೆ. 15,000 55,000 ತಂದ್ರೆ FC ಮಾಡಿ ಕೊಟ್ಬಿಡ್ತೀರಾ. ಸೊ ನೋಡ್ಕೊಳ್ಳಿ, ಮನೇಲಿ ಲೇಡೀಸ್ ಯಾರಾದ್ರೂ ಕಾರ್ 55,000 ರೂಪಾಯಿ ವಿತ್ FC ರನ್ನಿಂಗ್ ಮಾಡಿ ಕೊಡ್ತೀವಿ. ನಿಮ್ಗೆ ಗಾಡಿ ನೀಟಾಗಿ ಕೊಟ್ಬಿಡ್ತಾರೆ. ಟಾಟಾ ನಾನೋ ನಿಮ್ಗೆ ಸಿಗ್ಬಿಡುತ್ತೆ 55,000 ರೂಪಾಯಿಗೆ. FC ನಾವೇ ಮಾಡ್ಕೊಂತೀವಿ ಅಂದ್ರೆ 45,000 ಕೊಟ್ಬಿಡ್ತೀವಿ. ಡೈರೆಕ್ಟ್ ಆಗಿ ಬನ್ನಿ, 40,000 ಕೊಟ್ಬಿಡ್ತೀನಿ ಸರ್. ನೋಡಿ 40,000 ರೂಪಾಯಿ ಕೊಟ್ಬಿಡ್ತಾರೆ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ಬಂದಿರೋದೆಲ್ಲ ಬಂದ್ಬಿಟ್ಟು ಬಜೆಟ್ ಕಾರ್ಸು. ಸೊ ಫುಲ್ ಚಾನ್ಸ್ ಪ್ರೈಸ್ ಅಲ್ಲಿ ನಿಮ್ಗೆ ಕಾರ್ಗಳು ಸಿಗ್ಬಿಡುತ್ತೆ. ಹೌದು. ಸೊ ಈ ಆಫರ್ ನ ಮಿಸ್ ಮಾಡಕ್ ಹೋಗ್ಬೇಡಿ. ಸೊ ಇವಾಗ ಹೊಸ ಶೋರೂಮ್ ಓಪನ್ ಮಾಡಿದ್ದಾರೆ, ಸೊ ಅದಕ್ಕೋಸ್ಕರ ಚಾನ್ಸ್ ಪ್ರೈಸ್ ಅಲ್ಲಿ ಈ ಗಾಡಿಗಳೆಲ್ಲ ಕೊಟ್ಬಿಡ್ತಾರೆ. ಸೊ ಫುಲ್ ಆಗಿ ನೋಡಿ ಸರ್. ಫಸ್ಟ್ ಸರ್ 2011 ಮಾಡ್ಲು, ಥರ್ಡ್ ಓನರ್, FC ಲ್ಯಾಬ್ಸ್ ಆಗಿದೆ ಈಗ. Okay. FC ಬೇಕಾ 1,10,000, FC ಬೇಡವಾ 90,000. 90,000 ರೂಪಾಯಿಗೆ 90,000 ಕೊಡ್ಲಿ. 11 ಮಾಡ್ಲು ಪುಂಟೋ ಡೀಸೆಲ್ ಪೆಟ್ರೋಲ್ ತಗೊಂಡು ನೋಡ್ಕೊಳ್ಳಿ ಸರ್. ಇನ್ನೊಂದು i10 1,40,000 ಕೊಡ್ಲಿ. 2018 FC ಇನ್ಸೂರೆನ್ಸ್ ರನ್ನಿಂಗು 1,40,000 ಕೊಡ್ಲಿ ತಗೊಂಡೋಗ್ಲಿ. 1,40,000 ರೂಪಾಯಿಗೆ FC ಇನ್ಶೂರೆನ್ಸ್ ರನ್ನಿಂಗು. ಹೌದು, i10 ತಗೊಂಡೋಗ್ಲಿ ಸರ್. ಇನ್ನೊಂದು ನ್ಯಾನೋ ಇದೆ, ಹೊಸ ಟೈರ್ ಹಾಕಿದ್ದೀನಿ, ಗಾಡಿ ಚೆನ್ನಾಗಿದೆ. ಇದು ಅಷ್ಟೇ FC ಲ್ಯಾಬ್ಸ್ ಆಗಿದೆ. FC ಬೇಕಾ 55,000, FC ಬೇಡವಾ 30,000. FC ಬೇಡ ಅಂದ್ರೆ 30,000 ಕೊಡ್ಲಿ ತಗೊಂಡೋಗ್ಬಿಡಿ. 30,000 ರೂಪಾಯಿಗೆ ಟಾಟಾ ನಾನೋ ನಿಮ್ಗೆ ಸಿಗ್ತಾ ಇದೆ. ಸೊ ನೆಕ್ಸ್ಟ್ ಸರ್ ನೋಡಿ ಇನ್ನೊಂದು ಸರ್ 2013 ಹೆಡ್ಲೈಟ್ ಹೊಡೆದಾಗಿದೆ, Okay. ಹಾಕ್ಸ್ತೀವಿ. ಅದು ಲೋನ್ ಕಟ್ಟಿಲ್ಲ ಅಂತ ಗಾಡಿ ತಗೊಂಬಂದಿದ್ದು, ಅದು ಸೇಲ್ ಮಾಡ್ತಾ ಇದೀವಿ ಸರ್. 2013 ಮಾಡ್ಲು, 3ನೇ ಒಂದರು 13 ಮಾಡ್ಲಿ 2.5 2.25 ಇದೆ. 1.5 ಲಕ್ಷ ಕೊಟ್ರೆ ಹೆಡ್ಲೈಟ್ ಹಾಕಿ ವಾಶ್ ಮಾಡಿ ಕೊಟ್ಬಿಡ್ತೀವಿ. 1.5 ಲಕ್ಷಕ್ಕೆ ಮಾಡ್ಕೊಡ್ತೀವಿ. 2013 ಮಾಡ್ಲು. ಸೊ ನೋಡ್ಕೊಳ್ಳಿ, 2013 ಮಾಡ್ಲು ಆರಾಮಾಗಿ ನಿಮ್ಗೆ ಸಿಗ್ಬಿಡುತ್ತೆ. ಲೋನ್ ಆಗುತ್ತಾ ಸರ್? ಲೋನ್ ಆಗುತ್ತೆ, ಇದಕ್ಕೂ 1 ಲಕ್ಷ ಲೋನ್ ಮಾಡ್ಕೊಂಡು 1 ಲಕ್ಷ ಲೋನ್ ಮಾಡ್ಕೊಡ್ತೀರಾ. ನೆಕ್ಸ್ಟ್ ಸ್ಯಾಂಟ್ರಾ ಲೋ ಬಜೆಟ್ 90,000 ಕೊಡ್ತೀನಿ. 90,000 ರುಪೀಸ್ಗೆ ಎಲ್ಲ ರನ್ನಿಂಗ್ ಇದೆ, ಡಾಕ್ಯುಮೆಂಟ್ ರನ್ನಿಂಗ್. ಗಾಡಿ ಕಂಡೀಷನ್ ನೋಡ್ಕೊಳ್ಳಿ, ಈ ತರ ಕಂಡೀಷನ್ ಆಚ ಕಡೆ 1.5 ಲಕ್ಷ 1.5 ಲಕ್ಷ ಹೇಳ್ತಾರೆ. 90,000 ಸರ್. ನಿಮ್ ಚಾನಲ್ ಕಡೆಯಿಂದ ಬರ್ಲಿ 85 ಕೊಡ್ಲಿ ಎತ್ಕೊಂಡು ಹೋಗ್ಬಿಡಿ. 85,000 ರುಪೀಸ್ಗೆ ಸ್ಯಾಂಟ್ರಾ ಯಾರು ಮಿಸ್ ಮಾಡಕ್ ಹೋಗ್ಬೇಡಿ ಸರ್. ಇಂಜಿನ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಸರ್, ಬಂದ್ ಚೆಕ್ ಮಾಡ್ಕೊಳ್ಳಿ. 85,000 ನೋ Duster ಇದೆ ಸರ್. ಡೆಸ್ಟರ್ 14 ಮಾಡ್ಲು, ಥರ್ಡ್ ಓನರ್, ಗಾಡಿ ಗುಡ್ ಕಂಡೀಷನ್ ಇದೆ ನೋಡಿ. 110 BH ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. Okay. ಗಾಡಿ ಚೆಕ್ ಮಾಡ್ಕೊಳ್ಳಿ ಸರ್. 4.5 ಲಕ್ಷ ಹೇಳ್ತಾರೆ, 3,90,000 ಕೊಡ್ತೀನಿ. 3,90,000 14 ಮಾಡ್ಲು, ಇದಕ್ಕೂ ಲೋನು ಈ 3 ಲಕ್ಷ ಲೋನ್ ಕೊಡ್ತೀನಿ. 3 ಲಕ್ಷ ರೂಪಾಯಿ ಲೋನೇ ಮಾಡ್ಕೊಡ್ತಾರೆ ಡೆಸ್ಟರ್ಗೆ. ನೆಕ್ಸ್ಟ್ ಸರ್ ಆಲ್ಟೋ 2013 ಮಾಡ್ಲು, ಸಿಂಗಲ್ ಓನರ್ Okay. ಸರ್. ಮಾರ್ಕೆಟ್ ಅಲ್ಲೇ ನಮ್ಮ ಹತ್ರ ಒಂದು ಆಲ್ಟೋ ಇದೆ, 2.5 ಹೇಳ್ತೀನಿ. ಇದು 2 ಲಕ್ಷ ಕೊಡ್ತೀನಿ ಸರ್. 2 ಲಕ್ಷ ರೂಪಾಯಿ 2 ಲಕ್ಷ ಕೊಡ್ತೀನಿ. ಮೆರೂನ್ ಕಲರ್ ಸಿಂಗಲ್ ಓನರ್. ಇನ್ನ ಸ್ವಲ್ಪ ಏನಾದ್ರು ಕಡಿಮೆ ಆಗುತ್ತಾ? ಇಲ್ಲ 2.5 ಮಾರ್ಕೆಟ್ ಇದೆ ಸರ್. 1,95,000 ಕೊಟ್ಬಿಡ್ತೀನಿ. 1,95,000 ರೂಪಾಯಿಗೆ ನೋಡ್ಕೊಳ್ಳಿ. ಫೋರ್ಡ್ ಫಿಗೋ ಇದೆ 2010 ಮಾಡ್ಲು, 10-11 ಇದು ಎಲ್ಲ ರನ್ನಿಂಗ್ ಇದೆ. Okay. 1,35,000 ಕೊಟ್ಬಿಡ್ತೀನಿ. 1,35,000 ರೂಪಾಯಿ. ಸೊ ಇನ್ನೊಂದು ನಿಸಾನ್ ಸನಿ ಇದೆ ಸರ್, ಅದು ಇನ್ನೂ ವಾಶ್ ಮಾಡಿಲ್ಲ, ಏನಿಲ್ಲ, ಗಾಡಿ ಗಲೀಜಿದೆ, ಇಂಜಿನ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಸಣ್ಣ ಪುಟ್ಟ ಖರ್ಚಿದೆ. ಮಾಡ್ಕೊಂಡ್ರೆ ನಾನೇ ಮಾಡ್ಕೊಂಡ್ರೆ 1,75,000 ಕೊಡ್ತೀನಿ. ಅವರೇ ಮಾಡ್ಕೊಂಡ್ರೆ 90,000 ಕೊಟ್ಬಿಡ್ತೀನಿ. 90,000 ರೂಪಾಯಿ. 90,000 13 ಮಾಡ್ಲು, ಟಾಪ್ ಎಂಡ್ ಪುಷ್ ಬಟನ್. ಸೊ ನೋಡ್ಕೊಳ್ಳಿ, ನೋಡ್ತಾ ಇರೋ ಎಲ್ಲ ಕಾರ್ಗಳಿಗೂ ನಿಮ್ಗೆ ಲೋನ್ ಆಗುತ್ತೆ. ಪ್ಲಸ್ ನಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ಅಂತ ಹೇಳಿದ್ರೆ ನಿಮ್ಗೆ RTO ಚಾರ್ಜಸ್ ಇರಲ್ಲ ಸರ್. ಪ್ರೈಸ್ ಅಲ್ಲಿ ಕೂಡ ನೆಗೋಷಿಯೇಟ್ ಸರ್ ಎಲ್ಲಾರು ಚೆಕ್ ಮಾಡ್ತೀನಿ ಸರ್. ನಮ್ಮ ಪ್ರೈಸೇ ಕೊಡಕ್ ತಯಾರಿಲ್ಲ. ಸ್ಯಾಂಟ್ರಾ 85,000 ಕೊಡ್ತೀನಿ, ನ್ಯಾನೋ 30,000 ಕೊಡ್ತೀನಿ, ಪುಂಟೋ 85,000 ಕೊಡ್ತೀನಿ. 11 ಮಾಡ್ಲು ಎಲ್ಲ ರನ್ನಿಂಗ್ ಕಂಡೀಷನ್ ಗಾಡಿ ಎಲ್ಲ ರನ್ನಿಂಗ್ ಅವೆ. ಯಾವ್ದೇ ತರ ನಿಲ್ಸಿ ಏನಿಲ್ಲ ಸರ್. ಬಿಸಿಲು ಧೂಳು, ನಾವ್ ಈ ಶೆಡ್ ಖಾಲಿ ಮಾಡ್ದೋ, ಹೊಸ ಶೆಡ್ ಮಾಡಿದ್ವಿ, ಸ್ಟಾಕ್ ಜಾಸ್ತಿ ಇದೆ, Okay. ನಿಲ್ಸಕ್ ಆಗ್ತಲ್ಲ ಅಂತ ಇಲ್ಲಿ ಖಾಲಿ ಜಾಗದಲ್ಲಿ ನಿಲ್ಸಿದೀವಿ. ಅರ್ಧ ಬರ್ಧ ಚಾರ್ಜ್ ಕೊಡ್ತಾ ಇದೀವಿ ಸರ್. 85,000 ಟೂ ವೀಲರ್ ಬರಲ್ಲ ಸರ್. ಹೌದು, ಟೂ ವೀಲರ್ ಬರಲ್ಲ. ಅದು 1,40,000 ಟೂ ವೀಲರ್ ಬರಲ್ಲ. ಜ್ಞಾನ 30,000 ಟೂ ವೀಲರ್ ಬರಲ್ಲ. ಆರಾಮಾಗಿ ಓಡಿಸ್ಕೊಳ್ಳಿ. 20,000 ರನ್ನಿಂಗ್ ಮಾಡ್ಕೊಳ್ಳಿ. ಡಾಕ್ಯುಮೆಂಟ್ 50,000 ಬೀಳ್ತದೆ. ಇಲ್ಲ ನೀವು 50,000 ಕೊಡಿ, ನಾವೇ ರನ್ ಮಾಡ್ಕೊಡ್ತೀವಿ. ನೀವೇ ಮಾಡ್ಕೊಟ್ಬಿಡ್ತೀರಾ. ಸೊ ಅಷ್ಟೇ ಅಲ್ಲ ಸರ್, ಆಲ್ಮೋಸ್ಟ್ ಎಲ್ಲ ಗಾಡಿಗಳು ಕವರ್ ಮಾಡಿದೈತಲ್ಲ ಸರ್. ಸೊ ತುಂಬಾ ಥ್ಯಾಂಕ್ಸ್ ಸರ್, ಇಷ್ಟೊತ್ತು ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಕ್ಕೆ. ನಮ್ಮ ಚಾನೆಲ್ ಕಡೆಯಿಂದ ನಮ್ಮ ಸಬ್ಸ್ಕ್ರೈಬರ್ಸ್ ಕಡೆ ಯಾರಾದ್ರೂ ಬಂದ್ರೆ ನೀವು ಹೇಳಿದ ತರ ಅದೇ ತರ ಅವ್ರಿಗೆ ಸರ್, ನೀವು ನಿಮ್ಮ ಚಾನಲ್ಗೆ ಸರ್ಪ್ರೈಸ್ ಮಾಡಿದೀನಿ ಅಂತ ನಮಗೆ ತೋರಿಸಿದ್ರೆ ಆಗಿರೋ ವ್ಯಾಪಾರದಲ್ಲಿ 5,000 ಡಿಸ್ಕೌಂಟ್. ಒಂದೇ ಮಾತು ಅಷ್ಟೇ, 5,000 ಎಕ್ಸ್ಟ್ರಾ ಡಿಸ್ಕೌಂಟ್. ಸೊ ಫ್ರೆಂಡ್ಸ್ ನೋಡಿ, ಸೊ ಯಾರು ಈ ಆಪರ್ಚುನಿಟಿ ಮಿಸ್ ಮಾಡಬೇಡಿ. ನಿಮ್ಮ ಹತ್ರ ಕಾಸಿಲ್ಲ ಅಂದ್ರೂ ಪರವಾಗಿಲ್ಲ, ಡೈರೆಕ್ಟ್ ಆಗಿ ಬನ್ನಿ, ನಿಮಗೆ ಕಾರ್ಗಳು ಸಿಗುತ್ತೆ ಆರಾಮಾಗಿ. ಒಂದೇ ಒಂದು ಏನಂದ್ರೆ ಒಂದು ಕಂಡೀಷನ್, ಬ್ಯಾಂಗ್ಳೂರಲ್ಲಿ ಇರಬೇಕು, 40 ಕಿಲೋಮೀಟರ್ಸ್ ರೇಡಿಯಸ್ ಅಲ್ಲಿ ಇರಬೇಕು. ಆಮೇಲೆ ಕರ್ನಾಟಕ ನೀವು ಬೇರೆ ಎಲ್ಲಾದ್ರೂ ನೋಡ್ಬಿಟ್ಟು ನಮ್ಗೆ ಲೋನ್ ಬೇಕು ಅಂತ ಕಾಲ್ ಮಾಡಬೇಡಿ. ಓನ್ಲಿ ಬೆಂಗಳೂರು ಆದ್ರೆ ಪ್ರೈವೇಟ್ ಲೋನು, ಕರ್ನಾಟಕ ಎಲ್ಲಾದ್ರೂ ಬ್ಯಾಂಕ್ ಲೋನ್. ಸಿಬಿಲ್ ಚೆನ್ನಾಗಿದ್ರೆ ಆಲ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಲೋನ್ ಮಾಡಿಸ್ಕೊಡ್ತೀರಾ. ಇವ್ರ ಹತ್ರ ಸ್ಪೆಷಾಲಿಟಿ ಏನಂದ್ರೆ ಬೆಳಗ್ಗೆ ಬಂದ್ರೆ ಸಂಜೆ ಕಾರ್ ತಗೊಂಡು ಹೋಗ್ಬೋದು ಆರಾಮಾಗಿ ಮನೆಗೆ. ಸರ್ ಫಸ್ಟ್ ಈ BM ಅಂದ್ರೆ ಏನ್ ಸರ್? BM ಅಂದ್ರೆ ಸರ್, ನಮ್ಮಲ್ಲಿ BM ಅಂತ ಇಕ್ಕಿದ್ದು ಬಡವ್ರಿಗೋಸ್ಕರ ಕಾರ್ ತಗೊಳಕ್ ಬನ್ನಿ ಅಂತ. ಓಕೆ, ಸೊ ಅದೇನ ಫುಲ್ ಫಾರ್ಮ್? ಹೌದು, ಬಡವ್ರಿಗೋಸ್ಕರ ಕಾರ್ ಶೋರೂಮ್ ನಮ್ಮಲ್ಲಿ. ಪಾಪ ಒಂದು ತರಕಾರಿ ಮಾರೋರು,
ಇಲ್ಲ ಒಂದೇನೋ ಹಣ್ಣು ಮಾರೋರು ತರಕಾರಿ ಮಾರೋರು ಅವ್ರಿಗೆ ಲೋನ್ ಆಗಲ್ಲ, ಟ್ರ್ಯಾಕ್ ಚೆನ್ನಾಗಿರಲ್ಲ, ಸ್ವಂತ ಮನೆ ಇರಲ್ಲ, ನಮ್ಮ ಹತ್ರ ಬಂದ್ರೆ 50% ಲೋನ್ ಕೊಡ್ತೀನಿ. ಸಿಬಿಲ್ ಸ್ಕೋರ್ ಇಲ್ಲ ಅಂದ್ರೆ, ಸ್ವಂತ ಮನೆ ಇಲ್ಲ ಅಂದ್ರೆ, ಕಾರ್ ತಗೊಳ್ಬಾರ್ದು ಅಂತ ಅವ್ರು ಹೊಂದ್ಕೊಳಂಗಿಲ್ಲ. ನಮ್ಮ ಹತ್ರ ಬರ್ಲಿ, 50% ಡೌನ್ ಪೇಮೆಂಟ್ ಮಾಡ್ಲಿ, ಸಾಯಂಕಾಲ ಗಾಡಿ ತಗೊಂಡೋಗ್ಲಿ ಅವರು. ಓಕೆ, ಅಂತವ್ರಿಗೋಸ್ಕರ ಪಾಪ ಎಲ್ಲ ದುಡ್ಡಿರೋ ಶ್ರೀಮಂತರು ಬ್ಯಾಂಕ್ ಶೋರೂಮ್ಗೆ ಹೋಗ್ಬಿಡ್ತಾರೆ. ಆ ಪಾಪ ಬಡವ್ರು ಎಲ್ಲಿ ಹೋಗ್ಬೇಕು? ಕರೆಕ್ಟ್. ನಮ್ಮಂತ ಶೋರೂಮ್ ಬಂದಾಗ ಅವ್ರ ಸಿಬಿಲ್ ಇಲ್ಲ, ಸ್ವಂತ ಮನೆ ಇಲ್ಲ ಅಂದವ್ರಿಗೆ ನಾವು 50% ಲೋನ್ ಮಾಡಿ ಅವ್ರು ಕಾರ್ ಕೊಡ್ತೀವಿ. ಕಾರ್ ಕೊಡ್ತೀವಿ. ಸೊ ಅದಕ್ಕೆ BM ಅಂತ ಇಟ್ಟಿದ್ದೆ ಅವತ್ತೊಂದು ಮೈಂಡ್. ಓಕೆ, BM ಅಂತ ಅವತ್ತು ನನ್ನ ಮನ್ಸು ಬಂದಿದ್ದು ಇಟ್ಟಿದ್ವಿ. ಅದರಲ್ಲೂ ನಮ್ಮ ಮನೆ ದೇವ್ರ ಬಸವೇಶ್ವರ ಮಂಜುನಾಥ ಅಂತ ಇಟ್ಟಿದ್ದೀವಿ. ಓಕೆ, ಸೊ ಅದಕ್ಕೆ ಫುಲ್ ಫಾರ್ಮ್ ಅದು. ಹೌದು. ಫ್ರೆಂಡ್ಸ್ ನೋಡ್ಕೊಳ್ಳಿ. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಕಡೆಯಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.